ಎಲ್ರಿಗೂ ನಮಸ್ಕಾರಗಳು. ನಾನು ಜಗದೀಶ್ ಅಬಿ, ಅರ್ಥಶಾಸ್ತ್ರ ವಿಷಯದ ಸಹಾಯಕ ಪ್ರಾಧ್ಯಾಪಕನಾಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ನಂಜನಗೂಡಿನಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ಇವತ್ತು ಭಾರತದ ಆರ್ಥಿಕ ಚಿಂತನೆಯಲ್ಲಿ 6ನೆಯ ಒಂದು ಸೆಷನ್ನಲ್ಲಿ ತಮಗೆ ದ ಎಕನಾಮಿಕ್ಸ್ ಆಫ್ ಕೌಟಿಲ್ಯನ ಅರ್ಥಶಾಸ್ತ್ರ ಈ ವಿಷಯದ ಬಗ್ಗೆ ನಿಮಗೊಂದಷ್ಟು ಮಾಹಿತಿಗಳನ್ನ ಈ ಒಂದು ಅಧಿವೇಶನದಲ್ಲಿ ನೀಡೋದಕ್ಕೆ ಇಷ್ಟಪಡ್ತೇನೆ. ಈ ಅಧಿವೇಶನದಲ್ಲಿ ನಾನು ನಿಮಗೆ ವಿವರಿಸಿಕೊಡ್ತಕ್ಕಂತಹ ಪ್ರಮುಖ ವಿಷಯಗಳು ಕೌಟಿಲ್ಯನ ಬಗ್ಗೆ ಒಂದು ಪರಿಚಯ, ಪೀಠಿಕೆಯ ಭಾಗದಲ್ಲಿ ಅದನ್ನು ವಿವರಿಸಿಕೊಡ್ತೇನೆ, ಮತ್ತು ಕೌಟಿಲ್ಯನ ಪ್ರಮುಖ ಆರ್ಥಿಕ ಭಾವನೆಗಳು ಅವತ್ತಿನ ಕಾಲಕ್ಕೆ ಹೇಗಿದ್ವು ಅನ್ನುವಂತಹ ವಿಚಾರಗಳನ್ನ ಸವಿಸ್ತಾರವಾಗಿ ನಿಮಗೆ ಹೇಳುವಂತಹ ಒಂದು ಪ್ರಯತ್ನವನ್ನ ಈ ಒಂದು ವಿಡಿಯೋ ಸೆಷನ್ನಲ್ಲಿ ನಾವು ಮಾಡೋಣ. ಪ್ರೀತಿಯ ವಿದ್ಯಾರ್ಥಿಗಳೇ, ಕ್ರಿಸ್ತಪೂರ್ವ 350ರಿಂದ 280 ಈ ಕಾಲವನ್ನ ಕೌಟಿಲ್ಯನ ಒಂದು ಕಾಲ ಅಂತ ಇತಿಹಾಸ ಗುರುತಿಸಿದೆ. ಸೊ ಕೌಟಿಲ್ಯನಿಗೆ ಮತ್ತೊಂದು ಹೆಸರು ಕೂಡ ಇತ್ತು, ಚಾಣಕ್ಯ ಅಥವಾ ಕೌಟಿಲ್ಯ ಅನ್ನುವಂಥದ್ದು ಒಬ್ಬ ವ್ಯಕ್ತಿಯ ಹೆಸರು. ಇವನು ಚಂದ್ರಗುಪ್ತ ಮೌರ್ಯನ ಒಂದು ಆಸ್ಥಾನದಲ್ಲಿ ಮುಖ್ಯಮಂತ್ರಿಯಾಗಿ ಮತ್ತು ವಿವಿಧ ವಿಷಯಗಳಿಗೆ ಸಂಬಂಧಪಟ್ಟಂತಹ ಸಲಹೆಗಾರನಾಗಿ, ಆರ್ಥಿಕ ಸಲಹೆಗಾರನಾಗಿ, ರಾಜತಾಂತ್ರಿಕ ವಿಷಯಗಳಿಗೆ ಸಂಬಂಧಿಸಿದಂತಹ ಸಲಹೆಗಾರನಾಗಿ ಈತ ಚಂದ್ರಗುಪ್ತ ಮೌರ್ಯನ ಆಸ್ಥಾನದಲ್ಲಿ ತನ್ನ ಸ್ಥಾನವನ್ನ ಭದ್ರಪಡಿಸಿಕೊಂಡಿದ್ದ. ಕೌಟಿಲ್ಯನು ಅರ್ಥಶಾಸ್ತ್ರ ಎಂಬ ಗ್ರಂಥವನ್ನ ಬರಿತಾನೆ. ನಾವೇನು 1776ರಲ್ಲಿ ಆಡಮ್ ಸ್ಮಿತ್ ರವರು ಬರೆದಂತಹ ಆನ್ ಎನ್ಕ್ವೈರಿ ಇಂಟು ದ ನೇಚರ್ ಅಂಡ್ ಕಾಸಸ್ ಆಫ್ ವೆಲ್ತ್ ಆಫ್ ನೇಷನ್ ಅನ್ನುವಂತಹ ಒಂದು ಗ್ರಂಥವನ್ನ, ಒಂದು ಸಿಸ್ಟಮ್ಯಾಟಿಕ್ ಸ್ಟಡಿ ಆಫ್ ಎಕನಾಮಿಕ್ಸ್ ಅನ್ನೋದ್ರಲ್ಲಿ ಅಧ್ಯಯನವನ್ನ ಮಾಡ್ತೇವೋ, ಅಥವಾ ಆಡಮ್ ಸ್ಮಿತ್ ರವರನ್ನ ಅರ್ಥಶಾಸ್ತ್ರದ ಪಿತಾಮಹ ಅಂತ ಕರಿತೇವೋ, ಇವರಿಗಿಂತಲೂ ಮೊದಲೇನೆ ಚಂದ್ರಗುಪ್ತ ಮೌರ್ಯನ ಆಸ್ಥಾನದಲ್ಲಿ ತನ್ನದೇ ಆದಂತಹ ಒಂದು ಛಾಪನ್ನ ಮೂಡಿಸಿದ್ದಂತಹ ಈ ಕೌಟಿಲ್ಯ ಅಥವಾ ಚಾಣಕ್ಯ ಅರ್ಥಶಾಸ್ತ್ರ ಅನ್ನುವಂತ ಒಂದು ಪುಸ್ತಕವನ್ನ ಅಥವಾ ಗ್ರಂಥವನ್ನ ಅವನು ರಚಿಸಿದ್ದಾನೆ. ಈ ಗ್ರಂಥವು ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ರಾಜತಂತ್ರದ ಕಲೆಗಳ ವಿಷಯಗಳನ್ನ ಅಪಾರವಾಗಿ ಒಳಗೊಂಡಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇದರಲ್ಲಿ ಅರ್ಥಶಾಸ್ತ್ರದ ಸಿದ್ಧಾಂತ ಮತ್ತು ಪ್ರಯೋಗಗಳ ಬಹುತೇಕ ಅಂಶಗಳು ಅಡಕವಾಗಿದ್ದಾವೆ. ಮುಂದೆ ನಿಮಗೆ ಆ ವಿವರಣೆಗಳನ್ನು ಕೊಡ್ತಾ ಹೋದಾಗ ಎಷ್ಟೆಲ್ಲಾ ಮಾಹಿತಿಗಳು ಅವತ್ತಿನ ಕಾಲಕ್ಕೆ ಕೌಟಿಲ್ಯ ಅವರು ತಮ್ಮ ಅರ್ಥಶಾಸ್ತ್ರ ಅನ್ನುವಂತಹ ಒಂದು ಪುಸ್ತಕದಲ್ಲಿ ದಾಖಲಿಸಿದ್ರು ಅನ್ನುವಂತಹ ಮಾಹಿತಿ ನಮಗೆ ಲಭ್ಯವಾಗುತ್ತೆ. ಸುಮಾರು 430 ಪುಟಗಳನ್ನ ಒಳಗೊಂಡಿರುವ ಈ ಕೃತಿಯು, ಅಂದ್ರೆ ಕೌಟಿಲ್ಯನ ಈ ಅರ್ಥಶಾಸ್ತ್ರ 430 ಪುಟಗಳನ್ನ ಅವತ್ತಿನ ಕಾಲಕ್ಕೆ ಹೊಂದಿತ್ತು. ಕ್ರಿಸ್ತ ಪೂರ್ವದಲ್ಲಿ 430 ಪುಟಗಳಷ್ಟು ದೊಡ್ಡ ಪ್ರಮಾಣದ ಒಂದು ಪುಸ್ತಕವನ್ನ ರಚನೆ ಮಾಡಿದ್ರು, ಮತ್ತು ಅದು 15 ಅಧ್ಯಾಯಗಳನ್ನ ಒಳಗೊಂಡಿತ್ತು. ನಿಮ್ಗೆ ಈ ಪ್ರಶ್ನೆ ಕೇಳಬಹುದು, ಒಂದು MCQ ನಲ್ಲಿ, ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್, ಬಹು ಆಯ್ಕೆಯ ಪ್ರಶ್ನೆಗಳಲ್ಲಿ ಅರ್ಥಶಾಸ್ತ್ರ ಅನ್ನುವಂಥ ಈ ಪುಸ್ತಕದಲ್ಲಿ ಎಷ್ಟು ಪುಟಗಳನ್ನ ಇದು ಒಳಗೊಂಡಿದೆ ಮತ್ತು ಎಷ್ಟು ಅಧ್ಯಾಯಗಳನ್ನ ಒಳಗೊಂಡಿದೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 430 ಪುಟಗಳು ಮತ್ತು 15 ಅಧ್ಯಾಯಗಳನ್ನ ಈ ಕೌಟಿಲ್ಯನ ಅರ್ಥಶಾಸ್ತ್ರ ಅನ್ನುವಂಥದ್ದು ಹೊಂದಿದೆ. ಈ ಗ್ರಂಥದಲ್ಲಿ ಹಣ ಸಂಬಂಧಿ, ಕೋಶೀಯ ನೀತಿಗಳು, ಕ್ಷೇಮಾಭ್ಯುದಯಕ್ಕೆ ಸಂಬಂಧಿಸಿದಂತಹ 10 ಹಲವು ಮಾಹಿತಿಗಳು ಮತ್ತು ಅಂತಾರಾಷ್ಟ್ರೀಯ ಸಂಬಂಧಗಳು ಹಾಗೂ ಯುದ್ಧಕ್ಕೆ ಸಂಬಂಧಿಸಿದಂತಹ ತಂತ್ರಗಳು, ಮಂತ್ರಗಳು, ಈ ಎಲ್ಲದರ ವಿವರಗಳನ್ನ ಬಹಳ ಸವಿಸ್ತಾರವಾಗಿ ಕೌಟಿಲ್ಯ ಅವರು ಚರ್ಚಿಸಿದ್ದಾರೆ ಅನ್ನುವಂಥದ್ದನ್ನ ಈ ದಿಕ್ಕಲ್ಲಿ ನಾನು ನಿಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ಮೌರ್ಯ ಸಾಮ್ರಾಜ್ಯದ ಮೊದಲ ಚಕ್ರವರ್ತಿ ಚಂದ್ರಗುಪ್ತ ಮೌರ್ಯನ ಒಂದು ಕಾಲವನ್ನ 340ರಿಂದ 293 ಕ್ರಿಸ್ತಪೂರ್ವ ಅಂತ ನಾವು ಗುರುತಿಸಿ, ಆ ಆಸ್ಥಾನದಲ್ಲಿ ಆರ್ಥಿಕ ಸಲಹೆಗಾರ ಹಾಗೂ ಪ್ರಧಾನಮಂತ್ರಿಯಾಗಿ ಕೌಟಿಲ್ಯ ತನ್ನ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದ ಅನ್ನುವಂತಹ ಮಾಹಿತಿ ನಮಗೆ ಇಲ್ಲಿ ಲಭ್ಯವಾಗುತ್ತೆ. ಮತ್ತೆ
ಪಾಶ್ಚಾತ್ಯ ಪ್ರಪಂಚದಲ್ಲಿ ಇವನನ್ನ ಇಂಡಿಯಾದ ಮೆಕವಲ್ಲಿ, ಇದನ್ನ ಅರ್ಥಕೋಬೇಡಿ. ಭಾರತದ ಮೆಕವಲ್ಲಿ ಯಾರು ಅಂತಂದ್ರೆ ಅವನನ್ನ ನೀವು ಚಾಣಕ್ಯ ಅಥವಾ ಕೌಟಿಲ್ಯ ಅಂತ ಬರೆದ್ರೆ ನಿಮಗೆ 2 ಅಂಕಗಳು ಲಭ್ಯವಾಗ್ತವೆ. ಪಾಶ್ಚಾತ್ಯ ಒಂದು ಪ್ರಪಂಚದಲ್ಲಿ ಇವನನ್ನ ಇಂಡಿಯಾದ ಮೆಕವಲ್ಲಿ ಅಂತ ಇವನ್ನ ಕರೆಯಲಾಗಿದೆ ಅಥವಾ ಗುರುತಿಸಲಾಗಿದೆ. ಕೌಟಿಲ್ಯನನ್ನ ಭಾರತದ ರಾಜಕೀಯ ಮತ್ತು ಶಿಕ್ಷಣದ ಗುರು ಎಂಬುದಾಗಿ ಕೂಡ ಬಣ್ಣಿಸಲಾಗಿದೆ. ಭಾರತದ ರಾಜಕೀಯ ಮತ್ತು ಶಿಕ್ಷಣದ ಗುರು ಅಂತಲೂ ಕೂಡ ಕೌಟಿಲ್ಯನನ್ನ ಬಣ್ಣಿಸಲಾಗಿದೆ ಅನ್ನುವಂತಹ ಒಂದು ವಿಷಯವನ್ನ ನಿಮಗೆ ಇವನ ಬಗ್ಗೆ ಹೇಳುವಾಗ ತಿಳಿಸ್ಕೊಡೋದಕ್ಕೆ ಇಚ್ಛೆಯನ್ನ ಪಡ್ತೇನೆ. ಕೌಟಿಲ್ಯನ ಮುಖ್ಯ ತತ್ವ ಏನೆಂದರೆ ನಯ ಪೈಸೆಯೂ ಉಳಿಯದಂತೆ ಸಾಲವನ್ನ ಮರುಪಾವತಿ ಮಾಡಬೇಕು ಮತ್ತು ಯಾವುದೇ ಗುರುತು ಸಿಗದಂತೆ ವೈರಿಯನ್ನು ನಾಶ ಮಾಡಬೇಕು. ನೋಡಿ, ಸಾಲ ಪಡೆಯೋದು ತಪ್ಪಲ್ಲ, ಅದು ಸಾಲವನ್ನು ವಾಪಸ್ ಕೊಡಬೇಕಾದ್ರೆ ನಯ ಪೈಸೆಯನ್ನು ಕೂಡ ಉಳಿಸ್ಕೊಳ್ಳದ ಹಾಗೆ ಎಲ್ಲವನ್ನ ಹಿಂದಿರುಗಿಸ್ಬೇಕು. ಒಬ್ಬ ವೈರಿಯನ್ನ ಕೊಂದಾಗ ಯಾವುದೇ ಗುರುತುಗಳನ್ನ ಉಳಿಸಬಾರದು. ಎಷ್ಟು ಚಾಣಕ್ಯತನದ ಮಾತುಗಳು ಇದರಲ್ಲಿ ಅಡಕವಾಗಿದ್ದಾವೆ. ಮತ್ತು ನಮ್ಮ ವ್ಯವಹಾರ ಅನ್ನುವಂಥದ್ದು ಎಷ್ಟು ಪರಿಶುದ್ಧವಾಗಿರಬೇಕು, ನಮ್ಮ ಹಣಕಾಸಿನ ವ್ಯವಹಾರ ಅದರಲ್ಲೂ ಕೂಡ. ಸೊ ಹಿಂದೆ ಒಂದು ಗಾದೆಯ ಮಾತು ನನಗೆ ಈ ಒಂದು ದಿಕ್ಕಲ್ಲಿ ನೆನಪು ಬರುತ್ತೆ. ನಾವು ದಾನವನ್ನ ಮಾಡುವಂತಹ ಸಂದರ್ಭ ಬಂದರೂ ಕೂಡ ಹೊಳೆಗೆ ಹಣವನ್ನು ಬಿಸಾಕಿದ್ರು ಕೂಡ ಎಣಿಸ್ಕೊಂಡು ಬಿಸಾಕು ಅಂತ ಹೇಳ್ತಾರೆ. ಯಾಕೆಂತಂದ್ರೆ ನಿಮ್ಗೆಲ್ಲ ಗೊತ್ತಿರ್ಲಿ, ಹಣ ಅನ್ನುವಂಥದ್ದು ಎಷ್ಟೋ ಸಂಬಂಧಗಳನ್ನ ಮತ್ತು ಎಷ್ಟೋ ಜನರ ವಿಶ್ವಾಸಗಳನ್ನ ಸಾಯಿಸಿಬಿಟ್ಟಿದೆ. ಹಾಗಾಗಿ ಈ ಕೌಟಿಲ್ಯ ಕೂಡ ತನ್ನ ವಿಚಾರಗಳನ್ನು ಈ ದಿಕ್ಕಿನಲ್ಲಿ ಬರೆಯೋದಕ್ಕೆ ಪ್ರಯತ್ನವನ್ನ ಮಾಡ್ತಾನೆ. ನಾವು ಯಾರತ್ರನಾದ್ರೂ ಸಾಲ ಮಾಡಿದ್ರೆ ಒಂದು ವಾಪಸ್ಸು ಕೊಡಬೇಕಾದ್ರೆ ಏನು ಬಡ್ಡಿ ಮಾತಾಡಿರ್ತೇವೋ, ಏನು ಹಣವನ್ನ ಇಸ್ಕೊಂಡಿರ್ತೇವೋ ಅದಷ್ಟನ್ನು ಕೂಡ ಒಂದು ನಯಾ ಪೈಸೆನೂ ಬಾಕಿ ಇಲ್ಲದ ಹಾಗೆ ತೀರಿಸ್ಬಿಡ್ಬೇಕು ಅನ್ನುವಂಥ ಮಾತುಗಳನ್ನ ಕೌಟಿಲ್ಯ ಕೂಡ ಹೇಳಿದ್ದಾನೆ ಅನ್ನುವಂಥದ್ದು. ಹಣ ಅನ್ನುವಂಥದ್ದು ಒಬ್ಬ ಉತ್ತಮ ಸೇವಕನಾಗಿರಬೇಕು, ಆದ್ರೆ ಅದೊಂದು ಕೆಟ್ಟ ಯಜಮಾನಿಕೆಯ ಸ್ಥಾನವನ್ನ ಹಣಕ್ಕೆ ಖಂಡಿತವಾಗಿ ಕೂಡ ಕೊಡಬಾರದು. ಮನಿ ಇಸ್ ಅ ಬ್ಯಾಡ್ ಲೀಡರ್ ಬಟ್ ಗುಡ್ ಸರ್ವೆಂಟ್. ಹಣ ಹೇಳ್ದಾಗೆ ನಾವು ಕೇಳಬಾರದು, ನಾವು ಹೇಳ್ದಾಗೆ ಹಣವನ್ನು ಕೇಳಿಸ್ಬೇಕು ಅನ್ನೋದು ಎಲ್ಲ ಮಾತುಗಳ ಅರ್ಥವನ್ನ ಈ ಒಂದು ನಾಣ್ಣುಡಿ ಹೊಂದಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅನ್ನುವಂಥದ್ದನ್ನ ಹೇಳಲಿಕ್ಕೆ ಇಚ್ಛಿಸ್ತೇನೆ ವಿದ್ಯಾರ್ಥಿಗಳೇ. ಕೌಟಿಲ್ಯನು ಪಾಕಿಸ್ತಾನಕ್ಕೆ ಸೇರಿದಂತಹ ತಕ್ಷಶಿಲೆ ಅನ್ನುವಂತಹ ಒಂದು ಸ್ಥಳದಲ್ಲಿ ಜನಿಸಿದನು. ಇವತ್ತದು ಪಾಕಿಸ್ತಾನದಲ್ಲಿದೆ. ತಕ್ಷಶಿಲೆ ಅನ್ನೋದು ಇವನ ಜನನದ ಒಂದು ಸ್ಥಳ. ಅರ್ಥಶಾಸ್ತ್ರದೊಡನೆ ಇವನು ಗಣಿತ ಮತ್ತು ಭೂಗೋಳ ಶಾಸ್ತ್ರ ಹಾಗೂ ವಿಜ್ಞಾನ ಮತ್ತು ಧರ್ಮದ ವಿಷಯಗಳನ್ನು ಕೂಡ ಕಲ್ತ್ಕೊಂಡಿದ್ದ. ಕರತಲಾ ಮೂಲಕವಾಗಿ ಇವುಗಳನ್ನ ಅಧ್ಯಯನವನ್ನ ಮಾಡಿಕೊಂಡಿದ್ದ, ಮಾತಾಡ್ತಾ ಇದ್ದ, ಬರವಣಿಗೆಗಳಲ್ಲಿ ಅವುಗಳನ್ನು ರೂಪಿಸಿದ್ದ ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ಹೇಳ್ಕೋಬಹುದು. ತನ್ನ 16ನೇ ವಯಸ್ಸಿನಲ್ಲೇ ವಿಶ್ವವಿದ್ಯಾನಿಲಯದಲ್ಲಿ ವ್ಯಾಸಂಗಕ್ಕೆ ಇವನು ಸೇರ್ಕೊಂಡು ಮತ್ತು ತಕ್ಷಶಿಲೆ ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕನಾಗಿ ಕೂಡ ಈತ ಕೆಲಸವನ್ನ ನಿರ್ವಹಣೆಯನ್ನ ಮಾಡಿದ್ದ ಅನ್ನುವಂಥದ್ದನ್ನ ನಾವು ಈ ನಿಟ್ಟಲ್ಲಿ ಹೇಳ್ಕೊಳ್ಬಹುದು. ಹಾಗಿದ್ರೆ ಇದು ಕೌಟಿಲ್ಯನ ಬಗ್ಗೆ ನಾವು ಪೀಠಿಕೆಯಲ್ಲಿ ಹೇಳ್ತಕ್ಕಂತಹ 10 ಹಲವು ಮಾಹಿತಿಗಳು. ಸೊ ಇದರ ನಂತರ ಕೌಟಿಲ್ಯನ ಅರ್ಥಶಾಸ್ತ್ರ. ಈ ಕೌಟಿಲ್ಯನ ಅರ್ಥಶಾಸ್ತ್ರ ಅನ್ನುವಂತಹ ಈ ಒಂದು ಪುಸ್ತಕದಲ್ಲಿ ಇವನ ಆರ್ಥಿಕ ವಿಚಾರಗಳು ಯಾವ್ಯಾವ್ದಿದ್ದಾವೆ, ಯಾವ ರೀತಿಯಲ್ಲಿ ಇವನು ತನ್ನ ವಿಚಾರಗಳನ್ನ ಹೇಳಲಿಕ್ಕೆ ಅವನು ಪ್ರಯತ್ನವನ್ನ ಪಟ್ಟಿದ್ದಾನೆ. ಅರ್ಥಶಾಸ್ತ್ರಕ್ಕೆ ಒಂದು ಸಿಸ್ಟಮ್ಯಾಟಿಕ್ ಸ್ಟಡಿ ಅನ್ನೋದು ಕಂಡು ಬಂದದ್ದು ಅಡಲ್ಫ್ ಸ್ಮಿತ್ ಅವರ ಕಾಲದಲ್ಲಿ 1776 ರಾಷ್ಟ್ರಗಳ ಸಂಪತ್ತು ಅನ್ನುವಂಥದ್ದು ಬರೆದ ನಂತರ. ಆದ್ರೆ ಅದಕ್ಕಿಂತಲೂ ಬಹಳ ಹಿಂದೆನೆ ರಾಜಕೀಯ ಅರ್ಥಶಾಸ್ತ್ರ ಅನ್ನುವಂಥದ್ದು ಅಸ್ತಿತ್ವದಲ್ಲಿದ್ದಂತಹ ಸಂದರ್ಭದಲ್ಲಿ ಚಂದ್ರಗುಪ್ತ ಮೌರ್ಯನ ಆಸ್ಥಾನದಲ್ಲಿ ಇದ್ದುಕೊಂಡು ತನ್ನದೇ ಆದಂತಹ ಒಂದು ಆರ್ಥಿಕ ನೀತಿಗಳನ್ನ, ವಿಚಾರಗಳನ್ನ ರೂಪಿಸಿದಂತಹ ಒಂದು ಕೀರ್ತಿ ಕೌಟಿಲ್ಯನಿಗೆ ಸಲ್ಲಿಕೆ ಆಗುತ್ತೆ. ಸೊ ಈಗ ನಾನು ನಿಮಗೆ ಈ ಕೌಟಿಲ್ಯನ ಅರ್ಥಶಾಸ್ತ್ರದ ಒಂದು ಪ್ರಮುಖ ಭಾವನೆಗಳು, ಅವನ ಭಾವನೆಗಳು ಏನಾಗಿದ್ವು ಅನ್ನುವಂಥ ವಿಚಾರಗಳನ್ನ ನಿಮ್ಮ ಜೊತೆಯಲ್ಲಿ ಚರ್ಚೆ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಸೊ ಇವನ ಆರ್ಥಿಕ ಭಾವನೆಗಳಲ್ಲಿ ಬಹಳ ಮುಖ್ಯವಾದವುಗಳು ಯಾವುದು ಅಂತಂದ್ರೆ, ಮೊದಲನೇದಾಗಿ ವೃತ್ತಿ, ಪ್ರೊಫೆಷನ್. ವೃತ್ತಿ ಅಂದ್ರೆ ನಮ್ಗೆಲ್ರಿಗೂ ಕೂಡ ಗೊತ್ತಿದೆ, ನಾವು ಮಾಡ್ತಾ ಇರ್ತಕ್ಕಂಥ ಒಂದು ಕೆಲಸ. ಗಾಯಕ ಗಾಯನವನ್ನ ಆಡ್ಬಹುದು, ರೈತ ಹೊಲಗದ್ದೆಗಳಲ್ಲಿ ದುಡಿಬಹುದು, ಕಮ್ಮಾರನ ಕೆಲಸವನ್ನ, ಕುಂಬಾರನ ಕೆಲಸವನ್ನ, ಒಬ್ಬ ಶಿಕ್ಷಕ ವೃತ್ತಿಯನ್ನ,
ಅವನದೇ ಆದಂತಹ ರೀತಿಯಲ್ಲಿ ಮಾಡ್ತಾ ಇರ್ತಾನೆ. ಇದು ವೃತ್ತಿ, ಪ್ರೊಫೆಷನ್ ಅಂತ ನಾವು ಅದನ್ನ ಕರ್ಕೊಳ್ತೇವೆ. ಆದ್ರೆ ಈ ವೃತ್ತಿ ಅನ್ನೋದಕ್ಕೆ ಕೌಟಿಲ್ಯನ ಕಾಲದಲ್ಲಿ ಬೇರೆದೇ ಆದಂತಹ ಒಂದು ಅರ್ಥ ಇತ್ತು. ಅದನ್ನ ವಾರ್ಥ ಅಂತ ಕರೀತಾ ಇದ್ರು. ವಾರ್ತೆಗಳು ಅಲ್ಲ, ವಾರ್ಥ. ವಾರ್ಥ ಅಂತಂದ್ರೆ ವೃತ್ತಿ ಅನ್ನುವಂಥದ್ದು. ಈ ವೃತ್ತಿ ಎಂಬ ಪರಿಭಾಷೆ ಕೌಟಿಲ್ಯನಿಂದ ವಾರ್ಥ ಅನ್ನುವಂತಹ ಒಂದು ಪರಿಭಾಷೆ ಅಥವಾ ಹೊಸ ಪದವನ್ನ ಈತ ಬಳಸ್ಕೊಂಡಿದ್ದಾನೆ. ಇವನು ಪಶು ಸಂಗೋಪನೆ ಮತ್ತು ವ್ಯಾಪಾರವನ್ನ ರಾಷ್ಟ್ರೀಯ ಅರ್ಥವ್ಯವಸ್ಥೆ ಎಂಬುದನ್ನ ಇದು ಸೂಚಿಸುತ್ತೆ ಅಂತ ಹೇಳ್ತಾನೆ. ಅಂದ್ರೆ ಎಲ್ಲರೂ ಆ ಕಾಲಕ್ಕೆ ಗೋಪಾಲಕರಾಗಿದ್ರು, ಪಶುಗಳ ಸಂಗೋಪನೆಯನ್ನ ಮಾಡ್ತಾ ಇದ್ರು. ಅನಿಮಲ್ ಹಸ್ಬೆಂಡ್ರಿ ಈಸ್ ಅ ಮೈನ್ ಆಕ್ಯುಪೇಷನ್ ಇನ್ ದಟ್ ಪೀರಿಯಡ್. ಅನಿಮಲ್ ಹಸ್ಬೆಂಡ್ರಿ ಅನ್ನುವಂಥದ್ದು ಮತ್ತು ಟ್ರೇಡಿಂಗ್, ವ್ಯಾಪಾರ ಕೂಡ ಅವತ್ತಿನ ಒಂದು ಪ್ರಮುಖ ಕಸುಬಾಗಿತ್ತು ಅನ್ನುವಂಥದ್ದನ್ನ ನಾವು ಹೇಳ್ಕೋಬಹುದು. ಸೊ ವ್ಯಕ್ತಿಯು ಬಹಳ ಉಪಯುಕ್ತವಾದಂತಹ ಒಂದು ಕೆಲಸ ಕಾರ್ಯಗಳನ್ನ ಮಾಡಬೇಕಾಗಿರುತ್ತೆ. ಸೊ ಹಾಗಾಗಿ ಈ ವೃತ್ತಿ ಅನ್ನುವಂಥದ್ದು ವ್ಯಕ್ತಿಗಳಿಂದ ವ್ಯಕ್ತವಾಗುವಂತಹ ಕೆಲಸಗಳನ್ನ ಈತ ತನ್ನ ವಾರ್ಥ ಅನ್ನುವಂತಹ ವಿಚಾರಗಳಲ್ಲಿ ಹೇಳುವಂತಹ ಒಂದು ಪ್ರಯತ್ನವನ್ನ ಮಾಡಿಕೊಂಡಿದ್ದಾನೆ. ಏಕೆಂದ್ರೆ ಈ ಒಂದು ಕೌಟಿಲ್ಯ ತನ್ನ ಧ್ಯಾನ ಆಗಿರ್ಬೋದು, ತನ್ನ ವಾರ್ತಾದಲ್ಲಿ ಅಥವಾ ಅರ್ಥಶಾಸ್ತ್ರದಲ್ಲಿ ಹೇಳುವಂತಹ ಪ್ರಮುಖ ವಿಚಾರಗಳು ಧ್ಯಾನಗಳಾಗಿರ್ಬೋದು, ಜಾನುವಾರು, ಚಿನ್ನ, ಅರಣ್ಯಗಳ ಉತ್ಪಾದನೆ ಮತ್ತು ಹಗ್ಗದ ಶ್ರಮವನ್ನ ತಂದುಕೊಡುತ್ತವೆ. ಸಂಪೂರ್ಣವಾಗಿ ವೃತ್ತಿಯ ಮೂಲಕ ಪಡೆದ ಹಣ ಅಥವಾ ಸೈನ್ಯದ ಮುಖಾಂತರ ರಾಜನು ತನ್ನ ಪ್ರಜೆಗಳಿಗೆ, ಏನು ರಾಜ ಇದ್ದಾನೆ ಅವನು ಈ ವೃತ್ತಿಗಳಿಂದ ಬರ್ತಕ್ಕಂತಹ ಕೆಲವೊಂದು ವರಮಾನವನ್ನ ತನ್ನ ರಾಜ್ಯದ ಬೆಳವಣಿಗೆಗೋಸ್ಕರ ಇದನ್ನ ಮೀಸಲಿಡಬೇಕು ಮತ್ತು ಶತ್ರುಗಳನ್ನ ನಿಯಂತ್ರಣದಲ್ಲಿಡಲು ಇದು ಸಾಧ್ಯವಾಗುತ್ತದೆ. ಅಂದ್ರೆ ವೃತ್ತಿಯಿಂದ ಬರ್ತಕ್ಕಂತಹ ರಾಜಾದಾಯ ಏನಿದೆ, ಆ ರಾಜಾದಾಯವನ್ನ ಬಳಸಿಕೊಂಡು ಶತ್ರುಗಳನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಬಹುದು ಅನ್ನುವಂಥದ್ದು ಕೌಟಿಲ್ಯನ ಅಭಿಪ್ರಾಯ ಆಗಿದೆ. ಕಾಲಾನಂತರದಲ್ಲಿ ಹಣದ ಲೇವಾದೇವಿ ವ್ಯವಹಾರ, ಕರಕುಶಲ ಕೈಗಾರಿಕೆಗಳು ಮುಂತಾದವುಗಳು ಸಹ ವೃತ್ತಿಯ ವ್ಯಾಪ್ತಿಯ ಒಳಗೆ ತರಲಾಯಿತು ಅನ್ನುವಂಥದ್ದನ್ನೇ ಹೇಳ್ತೇನೆ. ಮುಖ್ಯ ಕಸುಬುಗಳನ್ನ ಈಗಾಗಲೇ ನಾನು ಹೇಳಿದೆ, ವ್ಯಾಪಾರ ಆಗಿರ್ಬೋದು ಅಥವಾ ಪಶು ಸಂಗೋಪನೆ, ಇದರ ಜೊತೆಗೆ ಕರಕುಶಲ ಕೈಗಾರಿಕೆಗಳನ್ನು ಕೂಡ ಮತ್ತು ಹಣದ ಲೇವಾದೇವಿ ವ್ಯವಹಾರಗಳನ್ನು ಕೂಡ ಕೌಟಿಲ್ಯ ಈ ಒಂದು ಮುಖ್ಯ ಭೂಮಿಕೆಗೆ ಅಥವಾ ವೃತ್ತಿಯ ವ್ಯಾಪ್ತಿಯೊಳಗೆ ಅಥವಾ ವಾರ್ಥ ಇವುಗಳ ವ್ಯಾಪ್ತಿಯ ಒಳಗೆ ತರುವಂತಹ ಒಂದು ಪ್ರಯತ್ನ ಮಾಡ್ತಾನೆ. ರಾಷ್ಟ್ರೀಯ ಆರ್ಥಿಕತೆ ಅಥವಾ ವೃತ್ತಿಯ ಪ್ರಾಮುಖ್ಯ ಅಪಾರವಾದುದು ಅನ್ನುವಂಥದ್ದು. ರಾಷ್ಟ್ರೀಯ ಆರ್ಥಿಕತೆ, ರಾಷ್ಟ್ರದ ಅಂದ್ರೆ ಒಂದು ದೇಶದಲ್ಲಿರ್ತಕ್ಕಂಥ ಎಲ್ಲ ಜನರ ಅರ್ಥವ್ಯವಸ್ಥೆ ಅಥವಾ ವೃತ್ತಿಯ ಪ್ರಾಮುಖ್ಯತೆ ಅಪಾರವಾದುದು. ವೃತ್ತಿ ನಾಶ ಹೊಂದಿದರೆ ಜಗತ್ತೇ ನಾಶ ಹೊಂದುತ್ತದೆ. ಅಂದ್ರೆ ನಾವು ಏನಾದ್ರೂ ಒಂದು ಕೆಲಸವನ್ನ ಮಾಡಬೇಕು. ಯಾವುದಾದ್ರೂ ಒಂದು ಕೆಲಸವನ್ನ ಮಾಡದೇನೆ ನಾವು ಒಂದೊತ್ತಿನ ಊಟವನ್ನ ಖಂಡಿತವಾಗಿ ಕೂಡ ಮಾಡಬಾರದು. ಸೊ ವಿ ಹ್ಯಾವ್ ಟು ಡೂ ಸಮಥಿಂಗ್ ಫಾರ್ ಟು ಅವರ್ ಈಟಿಂಗ್. ಸೊ ನಾವು ಊಟವನ್ನ ಮಾಡಬೇಕು ಅಂತಂದ್ರೆ ಯಾವುದಾದ್ರೂ ಒಂದು ವೃತ್ತಿಯಲ್ಲಿ ನಮ್ಮನ್ನ ತೊಡಗಿಸ್ಕೊಳ್ಬೇಕು. ದುಡಿಮೆಯೇ ದುಡ್ಡಿನ ತಾಯಿ ಅಂತ ಹೇಳುವ ಹಾಗೆ ನಾವು ಏನಾದ್ರೂ ಒಂದು ಕೆಲಸವನ್ನ ಮಾಡಬೇಕು ಅನ್ನುವಂಥ ವಿಚಾರವನ್ನ ಅವತ್ತಿನ ಕಾಲಕ್ಕೆ ಕೌಟಿಲ್ಯ ಅವರು ಕೂಡ ವ್ಯಕ್ತಪಡಿಸ್ತಾರೆ. ಒಂದು ವೇಳೆ ವೃತ್ತಿಗಳು ನಾಶ ಹೊಂದಿದ್ದೇ ಆದ್ರೆ ಜಗತ್ತೇ ನಾಶ ಹೊಂದುತ್ತದೆ. ರಾಜನಿಗೆ ಅರ್ಥಶಾಸ್ತ್ರ ಮತ್ತು ವೃತ್ತಿಯ ಬಗ್ಗೆ ಒಳ್ಳೆಯ ಜ್ಞಾನ ಇರಬೇಕು ಅನ್ನುವಂತಹ ಅಭಿಮತವನ್ನ ಅಥವಾ ಅಭಿಪ್ರಾಯವನ್ನ ಕೌಟಿಲ್ಯ ಅವರು ಕೂಡ ವ್ಯಕ್ತಪಡಿಸ್ತಾರೆ ಅನ್ನುವಂಥದ್ದನ್ನ ಈ ನಿಟ್ಟಲ್ಲಿ ಹೇಳ್ಕೊಳ್ಬಹುದು. ಸೊ ಎರಡನೇದಾಗಿ ಅರ್ಥಶಾಸ್ತ್ರ. ಕೌಟಿಲ್ಯನ ಅರ್ಥಶಾಸ್ತ್ರ ಅನ್ನುವಂತಹ ಒಂದು ವಿಷಯದ ಬಗ್ಗೆನೂ ಕೂಡ ನಾವು ಮಾಹಿತಿಯನ್ನು ಕೊಡೋದಾದ್ರೆ, ಅರ್ಥಶಾಸ್ತ್ರ ಎಂಬ ಪರಿಭಾವನೆಯಲ್ಲಿ ವೃತ್ತಿ ಅಥವಾ ವಾರ್ಥ ಎಂಬ ಪರಿಭಾವನೆಗಿಂತ ಅರ್ಥಶಾಸ್ತ್ರ ಅನ್ನೋದು ವ್ಯಾಪಕವಾಗಿದೆ. ಕೌಟಿಲ್ಯ ಅರ್ಥಶಾಸ್ತ್ರದಿಂದ ಅರ್ಥಶಾಸ್ತ್ರ, ರಾಜಕೀಯ ಶಾಸ್ತ್ರ, ನ್ಯಾಯಶಾಸ್ತ್ರ ಪರಸ್ಪರ ಸಂಯೋಜಿತವಾಗಿದ್ದಾವೆ. ಇವ್ಯಾವು ಕೂಡ ಸಪರೇಟ್ ಅಲ್ಲ. 1776 ನಂತರ ಅರ್ಥಶಾಸ್ತ್ರ ಪ್ರತ್ಯೇಕವಾದ ಒಂದು ಅಧ್ಯಯನವನ್ನ, ವ್ಯಾಪ್ತಿಯನ್ನ, ಸ್ವರೂಪವನ್ನ ಪಡ್ಕೊಳ್ತು. ಅದಕ್ಕೆ ಮೊದಲು ಇವೆಲ್ಲವೂ ಕೂಡ ಒಟ್ಟಾಗಿ ಕೂಡ ಕೆಲಸವನ್ನ ನಿರ್ವಹಣೆ ಮಾಡ್ತಾ ಇದ್ವು, ಸಂಯೋಜಿತವಾಗಿ ಕೆಲಸಗಳನ್ನ ಮಾಡ್ತಾ ಇದ್ವು. ಅರ್ಥ ಎಂದರೆ ಜೀವನೋಪಾಯಕ್ಕೆ ಅಥವಾ ಸಮೃದ್ಧಿ ಸಾಧನೆಗೆ ಅಗತ್ಯವಿರುವಂತಹ ಭೌತಿಕ ವಸ್ತುಗಳು ಎಂದರ್ಥ. ಅವತ್ತಿನ ಕಾಲಕ್ಕೆ ಅರ್ಥ ಅಂದ್ರೆ ಏನು? ಸಮೃದ್ಧಿಯ ಒಂದು ಜೀವನೋಪಾಯವನ್ನ ಮಾಡೋದಕ್ಕೆ ಬೇಕಿರ್ತಕ್ಕಂತಹ ಎಲ್ಲ ಅಗತ್ಯವಿರ್ತಕ್ಕಂತಹ ಒಂದು ಭೌತಿಕ ವಸ್ತುಗಳು ಅರ್ಥ ಅನ್ನುವಂಥದ್ದು. ಈ ವಸ್ತುಗಳು ಸಾಮಾಜಿಕ ರಚನೆ,
ಸಂಘಟನೆ ಮತ್ತು ಸಂಸ್ಥೆಗಳಿಗೆ ಅತ್ಯವಶ್ಯಕವಾಗಿವೆ ಅನ್ನುವಂಥ ಮಾಹಿತಿಯನ್ನು ಕೂಡ ಅವತ್ತಿನ ಕಾಲಕ್ಕೆ ಕೌಟಿಲ್ಯ ಅವರು ನೀಡಿದ್ದಾರೆ ಅನ್ನುವಂಥದ್ದನ್ನ ನಾವಿಲ್ಲಿ ಈ ದಿಕ್ಕಲ್ಲಿ ಹೇಳಬಹುದು. ಸೊ ಮೂರನೆಯ ಒಂದು ಅಂಶ, ಪ್ರಮುಖ ಭಾವನೆಗಳಲ್ಲಿ ಕೌಟಿಲ್ಯನ ಮೂರನೇ ಅಂಶ ಏನಾಗಿರ್ಬೋದು ಅಂತಂದ್ರೆ ಕೃಷಿ ಮತ್ತು ಪಶು ಸಂಗೋಪನೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಿದ್ದು. ಇದನ್ನ ಇಂಪಾರ್ಟೆನ್ಸ್ ಆಫ್ ದ ಅಗ್ರಿಕಲ್ಚರ್ ಅಂಡ್ ಅನಿಮಲ್ ಹಸ್ಬೆಂಡ್ರಿ ಅಂತ ನಾವು ಇದನ್ನ ಕರ್ಕೊಳ್ತೇವೆ. ಸೊ ವ್ಯವಸಾಯಕ್ಕೆ ಪ್ರಾಚೀನ ಕಾಲದಲ್ಲಿ ಬಹಳ ಮಹತ್ವ ಇತ್ತು. ವ್ಯವಸಾಯ, ಪಶು ಸಂಗೋಪನೆ ಸಂಪತ್ತಿನ ಪ್ರಧಾನ ಮೂಲಗಳೆಂದು ಪರಿಗಣಿಸಲಾಗಿತ್ತು. ಯಾರು ವ್ಯವಸಾಯವನ್ನ ಮಾಡ್ತಾನೋ, ಯಾರು ದನಕರುಗಳನ್ನ ಸಾಕೊಂಡು, ಕುರಿಗಳನ್ನ ಸಾಕೊಂಡು ಪಶು ಸಂಗೋಪನೆಯ ಒಂದು ಕೆಲಸ ಕಾರ್ಯಗಳಲ್ಲಿ ನಿರತನಾಗಿರ್ತಾನೋ, ಸೊ ಈ ಒಂದು ದೇಶದಲ್ಲಿ ಸಂಪತ್ತು ಬಹಳ ಏರಳವಾಗಿರುತ್ತೆ. ಇದು ಸಂಪತ್ತಿನ ಪ್ರಧಾನವಾದಂತಹ ಒಂದು ಮೂಲ ಎಂಬುದಾಗಿ ಅವತ್ತಿನ ಕಾಲಕ್ಕೆ ಇದನ್ನ ಪರಿಗಣಿಸಲಾಗಿತ್ತು ಅಂತ ನಾವು ಇದನ್ನ ಹೇಳ್ಕೊಳ್ತೇವೆ. ವೇದಗಳ ಕಾಲದಲ್ಲಿ ವ್ಯವಸಾಯವನ್ನ ವೈಶ್ಯರು ಮತ್ತು ಶೂದ್ರರು ಮಾತ್ರ ಮಾಡಬೇಕೆಂಬ ಅಭಿಪ್ರಾಯ ಇತ್ತು. ವೈಶ್ಯರು ಅಂದ್ರೆ ವ್ಯಾಪಾರಸ್ಥರು, ಮತ್ತು ಶೂದ್ರರು ಅಂತಂದ್ರೆ ಏನು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಕಾಯಕ ಯೋಗಿಗಳನ್ನ ಶೂದ್ರರು ಅಂತ ಅವತ್ತಿನ ಕಾಲಕ್ಕೆ ಕರ್ಕೊಂಡಿದ್ರು. ಬಟ್ ಇವತ್ತದು ಜಾತಿಯ ಹೊಸ ಹೆಸರಿನಲ್ಲಿ ಬಹು ದೊಡ್ಡ ಪೆಡಂಭೂತವಾಗಿ ಬೆಳೆದು ಇಡೀ ಸಾಮಾಜಿಕ ವ್ಯವಸ್ಥೆಯನ್ನ ಅಸ್ತವ್ಯಸ್ತಗೊಳಿಸ್ತಕ್ಕಂಥ ಒಂದು ದಿಕ್ಕಿನಲ್ಲಿ ಅದು ಸಾಗ್ತಾ ಇದೆ ಅನ್ನುವಂಥದ್ದನ್ನ ಹೇಳ್ಕೊಳ್ಬಹುದು. ಸೊ ಅವತ್ತಿನ ಕಾಲಕ್ಕೆ ವೈಶ್ಯರು ಮತ್ತು ಶೂದ್ರರು ಮಾತ್ರ ವ್ಯವಸಾಯಗಳನ್ನ ಮಾಡಬೇಕು ಅನ್ನುವಂಥದ್ದಿತ್ತು. ಆದರೆ ಹುಟ್ಟಿನಿಂದ ಯಾರೂ ಕೂಡ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಅಥವಾ ಶೂದ್ರ ಆಗಿರುವುದಿಲ್ಲವೆಂದು ಶುಕ್ರನು ನಿರೂಪಿಸಿದ್ದನು. ಅವತ್ತಿನ ಕಾಲಕ್ಕೆ ಒಬ್ಬ ಚಿಂತಕ, ಮಹಾನ್ ಚಿಂತಕ ಶುಕ್ರ ಅನ್ನುವಂಥವನು ಹುಟ್ಟಿನಿಂದ ಯಾವುದೇ ಜಾತಿಗಳನ್ನ ನಾವು ನಿರ್ಮಾಣ ಮಾಡಬಾರದು, ಹುಟ್ಟಿನಿಂದ ಯಾರನ್ನು ಕೂಡ ಜಾತಿಯ ಆಧಾರದ ಮೇಲೆ ತಾರತಮ್ಯವನ್ನ ಮಾಡಬಾರದು, ಅಸಮಾನತೆಗಳನ್ನು ತೋರಬಾರದು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಶುಕ್ರ ಅನ್ನುವಂಥವನು ಈ ಒಂದು ವಿಚಾರದ ಬಗ್ಗೆ ಬಹಳ ಚಿಂತನೆಗಳನ್ನು ವ್ಯಕ್ತಪಡಿಸತಕ್ಕಂಥದ್ದನ್ನು ಕೂಡ ಈ ನಿಟ್ಟಲ್ಲಿ ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ. ಬದಲಾಗಿ ಜನರು ಮಾಡುತ್ತಿದ್ದ ವೃತ್ತಿಯ ಮುಖಾಂತರ ಒಬ್ಬರಿಂದ ಇನ್ನೊಬ್ಬರನ್ನ ಪ್ರತ್ಯೇಕಿಸಬೇಕು ಎಂಬ ಅಭಿಪ್ರಾಯವೂ ಕೂಡ ವ್ಯಾಪಕವಾಗಿತ್ತು. ಯಾರನ್ನಾದ್ರೂ ಪ್ರತ್ಯೇಕ ಮಾಡಬೇಕು ಅಂದ್ರೆ ಪೂಜೆ ಪುನಸ್ಕಾರಗಳನ್ನು ಮಾಡ್ತಕ್ಕಂಥ ಬ್ರಾಹ್ಮಣರು ಅಂತಲೂ, ದೇಶಕ್ಕೋಸ್ಕರ ಹೋರಾಟ ಮಾಡುವಂತವರನ್ನ ಕ್ಷತ್ರಿಯರು ಅಂತಲೂ, ವ್ಯಾಪಾರ ವಹಿವಾಟುಗಳನ್ನು ಮಾಡುವಂತವರನ್ನ ವೈಶ್ಯರು ಅಂತಲೂ, ಮತ್ತು ಈ ಎಲ್ಲ ವರ್ಗಗಳ ಸಂಪೂರ್ಣ ಒಂದು ಅಭಿವೃದ್ಧಿಗೋಸ್ಕರ ಶ್ರಮಿಸುವಂತಹ ಒಂದು ವರ್ಗವನ್ನ ಶೂದ್ರರು, ದೇಶವನ್ನ ಸ್ವಚ್ಛವಾಗಿ ಇಟ್ಕೊಳ್ತಕ್ಕಂಥವ್ರನ್ನ ಶೂದ್ರರು ಅಂತ ಒಂದು ಕಾಲಕ್ಕೆ ಕರೆದರು. ಪ್ರೀತಿಯ ವಿದ್ಯಾರ್ಥಿಗಳೇ, ಕವಿ ಕುವೆಂಪು ಅವರ ಒಂದು ನಾಟಕ ಈ ಒಂದು ಹಂತದಲ್ಲಿ ನನಗೆ ಜ್ಞಾಪಕ ಬರುತ್ತೆ. ಜಲಗಾರ ಅನ್ನುವಂಥ ಒಂದು ನಾಟಕ. ನೀವು ಇದನ್ನ ಎಲ್ಲರೂ ಕೂಡ ನೋಡ್ಲೇಬೇಕು ಮತ್ತು ಓದ್ಕೊಳ್ಬೇಕು. ಜಗದ ಜಲಗಾರ ಅಂತ ಈಶ್ವರ ಹೇಳ್ಕೊಳ್ತಾರಂತೆ. ನಮ್ಮನ್ನೆಲ್ಲ ರಕ್ಷಣೆಯನ್ನ ಮಾಡ್ತಕ್ಕಂತಹ ಒಂದು ವೈದಿಕ ಧರ್ಮದಲ್ಲಿ ಈ ಒಂದು ಭಾವನೆ ಇದೆ. ಈಶ್ವರ, ಬ್ರಹ್ಮ, ಧರ್ಮಗಳು ನಮ್ಮನ್ನು ಕಾಪಾಡ್ತೇವೆ. ಈಶ್ವರ, ಕುವೆಂಪು ಅವರ ಮಾತುಗಳು ಚೆನ್ನಾಗಿದೆ. ಜಗದ ಜಲಗಾರ ನೀವನು, ಜಗದ ಕೊಳೆಯನ್ನ ತೊಳೆಯಲಿಕ್ಕೆ ಅವನು ಅವತರಿಸಿ ಇಲ್ಲಿ ಬಂದಿದ್ದಾನೆ ಅಂತ. ಸೊ ಅವನು ಜಗತ್ತಿನ ಕೊಳೆಯನ್ನ ತೊಳಿತಾ ಇದ್ದಾನೆ. ಆದ್ರೆ ಇಲ್ಲಿ ಶೂದ್ರರು ಇಡೀ ದೇಶವನ್ನ ನೈರ್ಮಲ್ಯಯುಕ್ತವಾಗಿ ಇಟ್ಕೊಳ್ಳುವಂತ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಅವತ್ತಿನ ಕಾಲಕ್ಕೆ ವೃತ್ತಿಯ ಆಧಾರದ ಮೇಲೆ ಏನು ಈ ಒಂದು ತಾರತಮ್ಯಗಳು ಆಗುವೋ ಅದು ಇವತ್ತಿನ ದಿನ ನಮಗೆ ಮುಳುವಾಗಿದೆ. ಈ ದೇಶದ ಪ್ರಗತಿಯನ್ನ ಸಂಪೂರ್ಣವಾಗಿ ನುಂಗಿ ಹಾಕ್ತಾ ಇದೆ ಮತ್ತು ಪ್ರಗತಿಗೆ ಒಂದು ಕೊಡಲಿ ಪೆಟ್ಟನ್ನು ಕೂಡ ಕೊಡ್ತಾ ಇದೆ ಅಂತ ಹೇಳಿದ್ರೆ ಖಂಡಿತವಾಗಿ ಕೂಡ ತಪ್ಪಿಲ್ಲ ಅನ್ನುವಂಥದ್ದನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಸೊ ಹಾಗೆಯೇ ಈಗ ನಾಲ್ಕನೆಯ ಒಂದು ಅಂಶಕ್ಕೆ ನಾವು ಹೋಗೋಣ. ಪ್ರಮುಖ ಭಾವನೆಗಳಲ್ಲಿ, ಕೌಟಿಲ್ಯರವರ ಪ್ರಮುಖ ಭಾವನೆಗಳಲ್ಲಿ ನಾಲ್ಕನೇ ಅಂಶ ಶ್ರಮದ ಘನತೆ. ಇದನ್ನ ಡಿಗ್ನಿಟಿ ಆಫ್ ಲೇಬರ್. ಏನಿದು ಡಿಗ್ನಿಟಿ ಆಫ್ ಲೇಬರ್ ಅಂತಂದ್ರೆ, ಅವನು ಜವಾನನಾಗಿರ್ಬೋದು ಅಥವಾ ದಿವಾನನಾಗಿರ್ಬೋದು, ಅವನು ಮಾಡುವಂತಹ ಕೆಲಸ ಅದನ್ನ ನಾವೆಲ್ಲರೂ ಕೂಡ ಗೌರವಿಸಬೇಕು. ಇದನ್ನ ಡಿಗ್ನಿಟಿ ಆಫ್ ಲೇಬರ್ ಅಂತ ಕರೀತೇವೆ. ಕಳ್ಳತನ ಮಾಡಿದ್ರೆ, ಸುಳ್ಳು ಹೇಳಿದ್ರೆ ಅದು ಪಾಪದ ಕೆಲಸ. ಆದ್ರೆ ಯಾವುದೇ ವ್ಯಕ್ತಿ ಯಾವುದೇ ಕಸುಬನ್ನ ಮಾಡಿದ್ರು ಕೂಡ ನಾವು ಅದನ್ನ ರೆಸ್ಪೆಕ್ಟ್ ಮಾಡಬೇಕು. ಇವತ್ತು ಕೂಡ ನಮ್ಮ ಪಟ್ಟಣದ ವಾಸಿಗಳು ರೈತನ ಕಂಡ್ರೆ ಮುಖ ಮುರಿತೇವೆ. ಅವ್ರು ಹಾಕೊಂಡಿರ್ತಕ್ಕಂಥ ಬಟ್ಟೆ, ಅವ್ರು ಮಾಡುವಂತ ಕಾಯಕ, ಇವುಗಳು ನಮ್ಗೆ ಇಷ್ಟ ಆಗಲ್ಲ.
ಅದು ನಮಗೆ ತಾಜಾ ತಾಜಾ ತರಕಾರಿಗಳು ಬೇಕು, ಸೊಪ್ಪುಗಳು ಬೇಕು, ಹಣ್ಣು ಹಂಪಲುಗಳು ಬೇಕು, ಕಾಯಿ ಪಲ್ಯಗಳು ಬೇಕು. ಅದ್ರ ರೈತ ಬೇಕಾಗಿಲ್ಲ. ರೈತನ ಬಗ್ಗೆ ನಾವು ಯಾರು ಕೂಡ ಆಲೋಚನೆಗಳನ್ನ ಮಾಡೋದೇ ಇಲ್ಲ. ರೈತನ ಬದುಕನ್ನ ನಿರ್ಮಾಣ ಮಾಡಬೇಕು. ನಾವು 3 ಹೊತ್ತು ಕೂಡ ಊಟವನ್ನ ಮಾಡ್ತೇವೆ. ಆ ಊಟವನ್ನ ಕೊಡುವಂತಹ ಅನ್ನದಾತನ ಬಗ್ಗೆ ನಮ್ಮ ಕಾಳಜಿ ಏನಾಗಿದೆ ಅನ್ನುವಂಥದ್ದನ್ನ ಇವತ್ತಿನ ಪ್ರಪಂಚದಲ್ಲಿ ನಾವೆಲ್ಲರೂ ಕೂಡ ಕಾಣ್ತಾ ಇದೆ. ರೈತ ಇವತ್ತು ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾನೆ. ಯಾಕೆ ಈತ ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾನೆ? ಜನ ಕೋಟಿಗಳನ್ನ ಸಂಪಾದನೆ ಮಾಡಿ ಬಂಗ್ಲೆ ಮೇಲೆ ಬಂಗ್ಲೆ, ಆಸ್ತಿ ಮೇಲೆ ಆಸ್ತಿ ಎಲ್ಲವನ್ನ ಸಂಪಾದಿಸ್ತಾ ಇದ್ದಾರೆ. ಆದ್ರೆ ರೈತನ ಬಗ್ಗೆ ಕಿಂಚಿತ್ತೂ ಕೂಡ ಕಾಳಜಿ ಇಲ್ಲದಿರ್ತಕ್ಕಂತಹ ಜನರನ್ನ ಈ ದೇಶದಲ್ಲಿ ನಾವು ಶ್ರೀಮಂತರು ಅಂತ ನಾವು ಗುರುತಿಸಬೇಕಾಗಿದೆ. ಅವರ ಹೃದಯ ಶ್ರೀಮಂತಿಕೆಯನ್ನ ನಾವು ಇವತ್ತಿನ ದಿನ ಕಾಣಲಿಕ್ಕೆ ಸಾಧ್ಯ ಆಗಿಲ್ಲ. ಸೊ ಹಾಗಾಗಿ ಸರ್ಕಾರಗಳು ಇವತ್ತಿನ ದಿನ ಜನತೆಯ ಸೇವೆಯೇ ಜನಾರ್ದನನ ಸೇವೆ ಅಂತ ತಿಳ್ಕೊಂಡಿರ್ತಕ್ಕಂಥ ಸರ್ಕಾರಗಳು ರೈತರ ಪರವಾಗಿ ಬೆಂಬಲಿತವಾಗಿ ನಿಂತ್ಕೊಳ್ಬೇಕಾಗಿದೆ. ಅಗ್ರಿಕಲ್ಚರ್ ಇಸ್ ದ ಬ್ಯಾಕ್ ಬೋನ್ ಆಫ್ ದ ಇಂಡಿಯಾ ಅಂತ ಕರಿತೀವಿ. ಕೃಷಿ ಅನ್ನುವಂಥದ್ದು ಭಾರತದ ಬೆನ್ನುಮೂಳೆ. ಈ ಬೆನ್ನುಮೂಳೆಗೆ ಇವತ್ತು ಪೆಟ್ಟಾಗಿದೆ. ಆ ಬೆನ್ನುಮೂಳೆಯನ್ನ ನಾವು ಸರಿಯಾದ ರೀತಿಯಲ್ಲಿ ಸಂರಕ್ಷಿಸಿಕೊಂಡೇ ಆದ್ರೆ ಭಾರತ ಯಾರ ಮುಂದೆನೂ ಕೂಡ ತಲೆ ತಗ್ಗಿಸುವ ಹಾಗಿಲ್ಲ. ಆ ಬೆನ್ನುಮೂಳೆ ಯಾರು? ರೈತರು, ನಮ್ಮ ಕೃಷಿ. ರೈತರು ಚೆನ್ನಾಗಿದ್ರೆ ಈ ದೇಶ ಚೆನ್ನಾಗಿರುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಆ ಒಂದು ರೈತರಿಗೂ ಕೂಡ ನಾವು ಹೆಚ್ಚಿನ ಒಂದು ಗೌರವವನ್ನು ಕೊಡಬೇಕು, ಮಾನ್ಯತೆಯನ್ನ ಮಾಡಬೇಕು, ಪುರಸ್ಕಾರಗಳನ್ನು ಕೊಡಬೇಕು. ಅಂತಹ ಒಂದು ಮುಗ್ಧ ಜೀವಿಗಳನ್ನ ಕಾಪಾಡುವಂತಹ, ಅವರಿಗೆ ಒಳ್ಳೆ ಶಿಕ್ಷಣವನ್ನು ಕೊಡುವಂತಹ, ಅವರ ಸಂಶೋಧನೆಗಳಿಗೆ ಹೆಚ್ಚಿನ ಒಂದು ಹಣವನ್ನ ಸರ್ಕಾರ ಮೀಸಲಿಟ್ಟು ಅವರ ಬದುಕನ್ನ ಬಂಗಾರ ಮಾಡುವಂತಹ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅನ್ನೋದನ್ನು ಕೂಡ ಈ ನಿಟ್ಟಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಶ್ರಮದ ಘನತೆ ಅನ್ನುವಂಥದ್ದು ಅವತ್ತಿನ ಕಾಲಕ್ಕೆ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಯಾವ ರೀತಿಯಾಗಿ ಪ್ರತಿಬಿಂಬಿತವಾಗಿದೆ ಅಂತ ಹೇಳೋದಾದ್ರೆ, ಶ್ರಮದ ಘನತೆಗೆ ಆಗ ಅಪಾರವಾದಂತಹ ಪ್ರಾಶಸ್ತ್ಯವಿತ್ತು. ಕನಿಷ್ಠ ವೇತನ ಮತ್ತು ಜೀವನೋಪಾಯದ ವೇತನಗಳನ್ನ ಅಗತ್ಯವಾಗಿ ಕೊಡಬೇಕೆಂದು ಪ್ರತಿಪಾದಿಸಲಾಗಿತ್ತು. ಕನಿಷ್ಠ ವೇತನ ಇವತ್ತಿಗೂ ಸರ್ಕಾರಗಳು ಈ ಪಾಲಿಸಿಯನ್ನ ಮಾಡಿದಾವೆ. ಮಿನಿಮಮ್ ವೇಜ್ ಆಕ್ಟ್ ಅಂತ ಕನಿಷ್ಠ ವೇತನದ ಒಂದು ಕಾಯ್ದೆಗಳನ್ನ ಮಾಡಿದೆ. ವರ್ಕ್ ಫಾರ್ ಫುಡ್ ಪ್ರೋಗ್ರಾಮ್ ಅಂತ ಇದೆ. ಅಂತ್ಯೋದಯ ಅನ್ನ ಯೋಜನೆ ಅಂತ ಇದೆ. ಕೂಲಿಗಾಗಿ ಕಾಳು ಯೋಜನೆ ಅಂತ ಇದೆ. ಸೊ ಹಲವಾರು ರೀತಿಯ ಯೋಜನೆಗಳನ್ನ ಸರ್ಕಾರ ಮಾಡಿಕೊಂಡು ರೈತರ ಬದುಕನ್ನ ಪುನರ್ ನಿರ್ಮಾಣ ಮಾಡುವಂತಹ ಒಂದು ಕೆಲಸಕ್ಕೆ ಸರ್ಕಾರ ಮುನ್ನುಡಿಯನ್ನ ಬರೆದಿದೆ. ಆದ್ರೆ ಅದು ರೈತರಿಗೆ ಸರಿಯಾದಂತ ರೀತಿಯಲ್ಲಿ ತಲುಪ್ತಾ ಇಲ್ಲ ಅನ್ನುವಂಥ ಮಾಹಿತಿನೂ ಕೂಡ ಈ ನಿಟ್ಟಲ್ಲಿ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಸೊ ಅವತ್ತಿನ ಕಾಲಕ್ಕೆ ರೈತನಿಗೆ ಅವನ ಜೀವನೋಪಾಯಕ್ಕೆ ಬೇಕಾಗಿರುವಷ್ಟು ವೇತನವನ್ನ ಕೊಡಬೇಕು. ಜೀವನಾಧಾರ ಕೂಲಿ ಅಂತ ಕರೀತಾರೆ ವೇತನ. ಹಾಗೆಯೇ ಕೌಟಿಲ್ಯ ಶ್ರಮಿಕರಿಗೆ ಒಂದು ಸಂಹಿತೆಯೊಂದನ್ನ ರಚನೆಯನ್ನ ಮಾಡಿದ್ದಂತೆ. ಒಂದು ಸಂಹಿತೆ, ಇದನ್ನ ನಾವು ಕೋಡ್ ಆಫ್ ಡಿಸಿಪ್ಲಿನ್ ಅಂತ ಕರಿತೇವೆ. ಕೋಡ್ ಆಫ್ ಡಿಸಿಪ್ಲಿನ್ ನೋಡಿ, ಅವತ್ತಿನ ಕಾಲಕ್ಕೆ ಕ್ರಿಸ್ತಪೂರ್ವದ ಒಂದು ಅವಧಿಗಳಲ್ಲೂ ಕೂಡ ಕೆಲವೊಂದು ಕೋಡ್ ಆಫ್ ಡಿಸಿಪ್ಲಿನ್ ಅನ್ನುವಂಥದ್ದನ್ನ ಅವತ್ತಿನ ದಿನದಲ್ಲೇ ಕೌಟಿಲ್ಯ ಆಲೋಚನೆಗಳನ್ನ ಮಾಡಿ ಬರೆದಿದ್ದ ಅಂತಂದ್ರೆ ನಿಜಕ್ಕೂ ಕೂಡ ಇವನು ಚಾಣಾಕ್ಷ ವ್ಯಕ್ತಿನೇ, ಅತ್ಯಂತ ಉತ್ತಮ ರಾಜ ತಂತ್ರಜ್ಞ ಅಂತನೂ ಕೂಡ ನಾವು ಇವನನ್ನ ಕರ್ಕೋಬಹುದು. ಅವನು ಶ್ರಮಿಕರ ಗುಲಾಮಿತನವನ್ನ ಒಪ್ಕೊಳ್ಳಿಲ್ಲ. ಯಾವುದೇ ಕಾರ್ಮಿಕ ಯಾರದೇ ಜಮೀನಲ್ಲಿ, ಯಾರದೇ ಮನೆಯಲ್ಲಿ, ಯಾವುದೇ ಒಂದು ವ್ಯವಸ್ಥೆಯೊಳಗೆ ಕೆಲಸ ಮಾಡ್ತಾ ಇದ್ರೆ ಅವನು ತನ್ನ ಶ್ರಮವನ್ನ ಮಾತ್ರ ಮಾರಾಟ ಮಾಡ್ಕೊಳ್ತಾನೆ. ಅವನನ್ನು ನಾವು ಯಾವತ್ತೂ ಕೂಡ ಮಾರಾಟ ಮಾಡ್ಕೊಳ್ಳಲ್ಲ. ಗುಲಾಮಿತನ ಅಂದ್ರೆ ನಮ್ಮನ್ನೇ ನಾವು ಮಾರ್ಕೊಳ್ಳೋದು. ಇದನ್ನ ಒಪ್ಕೊಳ್ಳಿಲ್ಲ. ಅವತ್ತಿನ ಕಾಲಕ್ಕೆ ಕೌಟಿಲ್ಯ ಒಪ್ಕೊಳ್ಳಿಲ್ಲ. ಸೊ ಮಾಲೀಕರು ಮತ್ತು ಉದ್ಯೋಗಿಗಳ ನಡುವೆ ಒಂದು ಲಿಖಿತ ಒಪ್ಪಂದವಿತ್ತು. ಒಂದು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಮಾಲೀಕ ಮತ್ತು ಕಾರ್ಮಿಕ ತಮ್ಮ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ರು ಅನ್ನುವಂಥದ್ದನ್ನ ಇಲ್ಲಿ ನಾವು ಹೇಳ್ಕೊಳ್ಬಹುದು. ಸೊ 5ನೇ ಅಂಶ ಯಾವುದು ಅಂತಂದ್ರೆ ವ್ಯಾಪಾರ, ಟ್ರೇಡ್. ಸೊ ವ್ಯಾಪಾರವನ್ನ ಕೈಗಾರಿಕೀಕೃತ ಬಂಡವಾಳದ ಮೂಲ ಎಂಬುದಾಗಿ ಪರಿಗಣಿಸಲಾಗಿತ್ತು. ಸೊ ಅದರ ಅರ್ಥ ಏನು ಅಂತಂದ್ರೆ ಕೈಗಾರಿಕೆಗಳು ಬೆಳವಣಿಗೆ ಆಗ್ತಾ ಇದಾವೆ. ಆ ಕೈಗಾರಿಕೆಗಳಲ್ಲಿ ಉತ್ಪಾದನೆಯಾದಂತಹ ಎಲ್ಲಾ ವಸ್ತುಗಳನ್ನು ಎಲ್ಲಿ ಮಾರಾಟ ಮಾಡಬೇಕು? ಮಾರುಕಟ್ಟೆಯಲ್ಲಿ ಮಾರಾಟ ಆದ್ರೆ ಮಾತ್ರ, ಅಥವಾ ವ್ಯಾಪಾರ ಆದ್ರೆ ಮಾತ್ರ ಮತ್ತೆ ಕೈಗಾರಿಕೆಗಳು ಡೆವಲಪ್ಮೆಂಟ್ ಆಗೋದಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿ ಇಲ್ಲಿ ಕೈಗಾರಿಕೆಗಳ ಒಂದು ಮೂಲ ಬಂಡವಾಳ ಯಾವುದು ಅಂತಂದ್ರೆ ವ್ಯಾಪಾರವೇ ಆಗಲಿಲ್ಲ ಅಂತಂದ್ರೆ ಕೈಗಾರಿಕೆಗಳ ಅಸ್ತಿತ್ವ ಅಳಿದು ಹೋಗುತ್ತೆ ಅನ್ನುವಂಥ ಮಾತನ್ನ ಅವತ್ತಿನ ಕಾಲಕ್ಕೆ ಕೌಟಿಲ್ಯ ಅವರು ತಿಳಿಸಿರ್ತಾರೆ.
ಸಾಮೂಹಿಕ ಮತ್ತು ರಕ್ಷಣೆಗಾಗಿ ಸರ್ಕಾರವೇ ಬಂಡವಾಳವನ್ನ ಹೊಂದಿರುತ್ತಿತ್ತು. ನೋಡಿ, ಅವತ್ತಿನ ಕಾಲಕ್ಕೆ ನಾವೇನಿವತ್ತು ನ್ಯಾಷನಲೈಸೇಷನ್ ಅಂತ ಒಂದು ಕಾನ್ಸೆಪ್ಟ್ ಅನ್ನು ಅಥವಾ ರಾಷ್ಟ್ರೀಕರಣ ಅನ್ನುವಂಥ ಕಾನ್ಸೆಪ್ಟ್ ಅನ್ನು ಇಟ್ಕೊಂಡಿದೀವಿ. ಇವತ್ತಿನ ಆ ಕಾನ್ಸೆಪ್ಟ್ ಅವತ್ತಿನ ಕಾಲಕ್ಕೆ ಇತ್ತು. ಖಾಸಗಿ ವ್ಯಕ್ತಿಗಳಿಗೆ ಇದು ಯಾವುದನ್ನು ಕೊಡಬಾರದು. ಕೊಟ್ಟಿದ್ಯಾದ್ರೆ ಏಕಸ್ವಾಮಿತ್ವ ಅನ್ನುವಂಥದ್ದು ಬೆಳವಣಿಗೆ ಆಗ್ಬಿಡುತ್ತೆ. ಸರ್ಕಾರವೇ ಕೂಡ ಇವೆಲ್ಲವನ್ನು ಕೂಡ ಅಂದ್ರೆ ಸಾಮೂಹಿಕ ಮತ್ತು ರಕ್ಷಣೆಯ ಹಿತದೃಷ್ಟಿಯಿಂದ ಸರ್ಕಾರವೇ ಬಂಡವಾಳವನ್ನ ಇಟ್ಕೊಂಡಿರ್ಬೇಕಾಗಿತ್ತು. ಖಾಸಗಿತನಕ್ಕೆ ಹೆಚ್ಚಿನ ಆದ್ಯತೆ ಅನ್ನುವಂಥದ್ದು ಇರಲಿಲ್ಲ. ಚಿನ್ನವು ಬಂಡವಾಳದ ಉತ್ಪಾದನೆಯ ಒಂದು ಸಾಧನವಾಗಿತ್ತು. ಏನಾದ್ರೂ ನಾವು ಉತ್ಪಾದನೆ ಮಾಡಿದ್ರೆ ಚಿನ್ನದ ರೂಪದಲ್ಲಿ ಅದನ್ನು ಇಟ್ಕೊಳ್ಬೇಕು. ಚಿನ್ನವನ್ನು ಯಾರು ಹೆಚ್ಚಾಗಿ ಇಟ್ಕೊಂಡಿರ್ತಾರೆ ಅವರು ತುಂಬಾ ಶ್ರೀಮಂತರು ಅನ್ನುವಂಥ ಪರಿಭಾವನೆ ಅವತ್ತಿನ ಕಾಲದಲ್ಲಿ ಇತ್ತು. ಇದರ ಮುಖಾಂತರ ನಮ್ಗೆ ಏನ್ ಗೊತ್ತಾಗ್ತಾ ಇದೆ ಅಂತಂದ್ರೆ ಅವತ್ತಿನ ಕಾಲಕ್ಕೆ ಚಿನ್ನದ ಪ್ರಮಿತಿ ಅನ್ನುವಂಥದ್ದು ಅಸ್ತಿತ್ವದಲ್ಲಿ ಇತ್ತು. ಚಿನ್ನದ ಬಗ್ಗೆ ಜನರಿಗೆ ಸಾಕಷ್ಟು ರೀತಿಯ ಮಾಹಿತಿಗಳು ಇತ್ತು ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ತಿಳ್ಕೋಬಹುದು. ಕೌಟಿಲ್ಯನ ಕಾಲದಲ್ಲಿ ವ್ಯಾಪಾರ ತುಂಬಾ ಮುಂದುವರೆದ ಸ್ಥಿತಿಯಲ್ಲಿತ್ತು. ಕೌಟಿಲ್ಯನ ಒಂದು ಕಾಲದಲ್ಲಿ ಏನು ವ್ಯಾಪಾರ, ವಾಣಿಜ್ಯ, ಜನರಿಗೆ ಕೊಂಡುಕೊಳ್ತಕ್ಕಂತಹ ತೂಕ ಮತ್ತು ಅಳತೆ ಮಾಡುವಂತಹ ಅಥವಾ ಶ್ರೇಣಿಗಳನ್ನ ಮಾಡುವಂತಹ, ಗುಣಮಟ್ಟದ ಆಧಾರದ ಮೇಲೆ ಶ್ರೇಣಿಗಳನ್ನ ಮಾಡುವಂತಹ ಈ ಎಲ್ಲ ರೀತಿಯ ಮಾಹಿತಿಗಳು ನಮಗೆ ಇದರ ಮುಖಾಂತರ ಗೊತ್ತಾಗ್ತಾ ಇದೆ. ಅವತ್ತಿತ್ತು ವ್ಯಾಪಾರ ಅನ್ನುವಂಥದ್ದು ಉತ್ತಮ ಸ್ಥಿತಿಯಲ್ಲಿತ್ತು ಅನ್ನುವಂಥದ್ದನ್ನ ನಾವಿಲ್ಲಿ ಹೇಳ್ಕೊಳ್ಬಹುದು. ಮತ್ತೆ ಸ್ವದೇಶಿ ಬೇಡಿಕೆಯನ್ನ ಪೂರೈಸಿದ ನಂತರವಷ್ಟೇ ವಿದೇಶಗಳಿಗೆ ನಮ್ಮ ವಸ್ತುಗಳನ್ನ ರಫ್ತು ಮಾಡಬೇಕು ಅನ್ನುವಂಥ ಮಾಹಿತಿ ಕೂಡ ಇತ್ತು. ಸ್ವದೇಶಿ ಬೇಡಿಕೆಗಳನ್ನ ಮೊದಲು ಪೂರೈಸಿಕೊಂಡು, ಮೊದಲು ನಮ್ಮ ಹೊಟ್ಟೆ ಅದು ತುಂಬಿದ ನಂತರ ನಾವು ಬೇರೆಯವ್ರು ಕೊಡಬೇಕು ಅನ್ನುವಂಥದ್ದಷ್ಟೇ. ಅಲ್ಲಿ ಸ್ವದೇಶಿ ಅಂದ್ರೆ ನಮ್ಮ ದೇಶದ ಎಲ್ಲಾ ಜನರ ಬೇಕು ಬೇಡಿಕೆಗಳನ್ನ ಪೂರೈಸಿದ ನಂತರ ಏನಾದ್ರೂ ವಸ್ತುಗಳು ಇನ್ನಷ್ಟು ಉಳ್ಕೊಂಡ್ರೆ ಆಗ ಮಾತ್ರ ರಫ್ತು ಚಟುವಟಿಕೆಗಳನ್ನ ಮಾಡಬೇಕು ಅಂತ. ಬಟ್ ಇವತ್ತಿನ ಪ್ರಸ್ತುತ ದಿನಗಳಲ್ಲಿ ಏನಾಗ್ತಾ ಇದೆ, ನಮ್ಮ ದೇಶದ ಜನರು ಏನು ವಸ್ತುಗಳನ್ನು ಉತ್ಪಾದನೆ ಮಾಡ್ತಾ ಇದ್ದಾರೆ, ವಿದೇಶಗಳಲ್ಲಿ ಹೆಚ್ಚು ಲಾಭ ಸಿಗ್ತಾ ಇದೆ ಅಂತ ಹೇಳಿ ಲಾಭದ ದುರಾಸೆಯಿಂದ ಎಲ್ಲ ವಸ್ತುಗಳನ್ನ ವಿದೇಶಗಳಿಗೆ ರಫ್ತು ಮಾಡ್ತಾ ಇದ್ದಾರೆ. ಈ ದೇಶದಲ್ಲಿ ಆ ವಸ್ತುಗಳ ಕೊರತೆಗಳು ಉಂಟಾಗ್ತಾ ಇದೆ. ಸರ್ಕಾರ ದಿನನಿತ್ಯ ಬಳಸ್ತಕ್ಕಂತಹ, ಜನಸಾಮಾನ್ಯರು ಬಳಸ್ತಕ್ಕಂತಹ ಹಲವಾರು ರೀತಿಯ ದಿನಸಿಗಳಾಗಿರ್ಬೋದು, ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, ಕೆರೋಸಿನ್ ಸೀಮೆ ಎಣ್ಣೆ ಆಗಿರ್ಬೋದು, ಅದರ ದಿನನಿತ್ಯ ಬಳಸ್ತಕ್ಕಂತಹ ಈ ಒಂದು ದವಸ ಧಾನ್ಯಗಳಾಗಿರ್ಬೋದು, ಈ ತರದ ವಸ್ತುಗಳ ಬೆಲೆಗಳು ದಿಢೀರ್ನೆ ಏರೋದಕ್ಕೆ ಬಿಡಬಾರದು. ಈ ಆಹಾರ ಉತ್ಪನ್ನಗಳ ಬೆಲೆಗಳು ಏರಿದ್ದೆ ಆದ್ರೆ ಇದರಿಂದ ಯಾರಿಗೆ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ನಿಜವಾದ ಸಮಸ್ಯೆ ಆಗ್ತಕ್ಕಂಥದ್ದು ಯಾರಿಗೆ ಅಂತಂದ್ರೆ ಬಡವರಿಗೆ ಮತ್ತು ಮಧ್ಯಮ ಪ್ರಮಾಣದ ಆದಾಯವನ್ನು ಪಡೆಯುವಂತವರಿಗೆ, ಹಾಗೂ ಈ ಸರ್ಕಾರಿ ವೃತ್ತಿಗಳಲ್ಲಿ ಸಂಬಳವನ್ನು ಪಡ್ಕೊಂಡು ಆ ಸಂಬಳಕ್ಕೆ ತಕ್ಕಂತೆ ತಮ್ಮ ಜೀವನದ ಒಂದು ರೂಪುರೇಷೆಗಳನ್ನ ಅವರು ಸೃಷ್ಟಿ ಮಾಡಿಕೊಂಡು ಆ ದಿಕ್ಕಲ್ಲೇ ಬದುಕೊಂಡು ಹೋಗ್ತಕ್ಕಂತಹ ಜನರಿಗೆ ಈ ಬೆಲೆಗಳ ಏರಿಕೆ ಅನ್ನುವಂಥದ್ದು ಖಂಡಿತವಾಗಿಯೂ ಕೂಡ ತೊಂದರೆ ಆಗುತ್ತೆ. ಸೊ ಹಾಗಾಗಿ ಸರ್ಕಾರ ಈ ಬೆಲೆಗಳ ಏರಿಕೆಯನ್ನ ನಿಯಂತ್ರಣ ಮಾಡತಕ್ಕಂಥ ದಿಕ್ಕಿನಲ್ಲಿ ತುಂಬಾನೇ ಆಲೋಚನೆಗಳನ್ನ ಮಾಡಬೇಕಾಗಿದೆ. ಯಾಕಂದ್ರೆ ಶ್ರೀಮಂತರಿಗೆ ಬೆಲೆಗಳ ಏರಿಕೆ ಅನ್ನುವಂಥದ್ದು ಅವರಿಗೆ ಯಾವುದೇ ರೀತಿಯ ತಾಪಮಾನ ತಟ್ಟೋದೇ ಇಲ್ಲ. ಬೆಲೆಯ ಏರಿಕೆ ಅನ್ನುವಂಥದ್ದು ಅಥವಾ ಹಣದುಬ್ಬರ, ಇನ್ಫ್ಲೇಷನ್ ಅಂತ ಏನ್ ಕರಿತೀವಿ, ಅವುಗಳ ಒಂದು ತಾಪಮಾನ ಅವ್ರಿಗೆ ತಟ್ಟೋದೇ ಇಲ್ಲ. ಆದ್ರೆ ಬಡವರಿಗೆ ಸ್ವಲ್ಪ ಬೆಲೆ ಹೆಚ್ಚಾದ್ರೂ ಕೂಡ ಅವರ ಜೀವನದ ಸ್ಥಿತಿಗತಿಗಳು ತುಂಬಾ ದುರ್ಬಲಕ್ಕೆ ಒಳಗಾಗ್ತವೆ. ಸೊ ಈ ನಿಟ್ಟಲ್ಲಿ ಅವತ್ತಿನ ಕಾಲದಲ್ಲಿ ಕೌಟಿಲ್ಯ ಕೂಡ ನಮ್ಮ ಬಳಕೆಗೆ ಸಾಕಾಗುವಷ್ಟು ಆಹಾರ ಪದಾರ್ಥಗಳನ್ನ ಬಳಸ್ಕೊಂಡ ನಂತರ ಏನಾದ್ರು ವಸ್ತುಗಳು ಉಳ್ಕೊಂಡ್ರೆ ಆಗ ಮಾತ್ರ ರಫ್ತು ಮಾಡಬೇಕು ಅನ್ನುವಂತಹ ಒಂದು ದಿಕ್ಕಲ್ಲಿ ಯೋಚನೆಯನ್ನ ಮಾಡಿದ್ರು ಅನ್ನುವಂಥದ್ದು ಬಹಳ ಶ್ಲಾಘನೀಯವಾದಂತಹ ಒಂದು ವಿಷಯ. ಕೌಟಿಲ್ಯನು ತನ್ನ ಗ್ರಂಥದಲ್ಲಿ ವ್ಯಾಪಾರ ಮತ್ತು ವಾಣಿಜ್ಯಗಳ ಅಭಿವೃದ್ಧಿಯಲ್ಲಿ ಸಾರಿಗೆ ವ್ಯವಸ್ಥೆಯ ಮತ್ತು ಸರ್ಕಾರದ ಅಭಿವೃದ್ಧಿಯ ಮಹತ್ವವನ್ನ ಬಹಳ ಚೆನ್ನಾಗಿ ವಿವರಿಸಿದ್ದಾನೆ. ಸಾರಿಗೆ ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಅನ್ನುವಂಥದ್ದು ಕೂಡ, ಇಲ್ಲಾಂದ್ರೆ ವ್ಯಾಪಾರ ವಾಣಿಜ್ಯ ಅನ್ನುವಂಥದ್ದು ಫೇಲ್ಯೂರ್ ಆಗ್ತವೆ. ಸೊ ವ್ಯಾಪಾರಿಗಳಿಗೆ ಅನುಕೂಲವಾಗಲೆಂದು ವಿಶ್ರಾಂತಿ ಗೃಹಗಳನ್ನ ಮತ್ತು ಸಂಗ್ರಹಣಾ ಮಳಿಗೆಗಳನ್ನ ನಿರ್ಮಿಸಬೇಕೆಂದು ಕೌಟಿಲ್ಯ ಅವತ್ತಿನ ಕಾಲಕ್ಕೆ ಕೂಡ ಸಲಹೆಯನ್ನ ನೀಡಿದ್ದಾರೆ. ಸೊ ಗಮನಿಸಬೇಕು, ನಾವು ವ್ಯಾಪಾರಕ್ಕೆ ಅಂತ ಯಾವುದೋ ಒಂದ್ ಕಡೆ ಹೋಗ್ತೀವಿ, ನಮ್ಮ ವಸ್ತುಗಳು ವ್ಯಾಪಾರ ಆಗಲ್ಲ, ದನಕರುಗಳು ವ್ಯಾಪಾರ ಆಗಲ್ಲ. ಸೊ ನಮ್ಗೆ ವಿಶ್ರಾಂತಿ ಕೊಠಡಿಗಳು ಬೇಕು. ಸೊ ನಾವು ಹೋಗಿರ್ತಕ್ಕಂತಹ ದವಸ ಧಾನ್ಯಗಳನ್ನ ನಾವು ದಾಸ್ತಾನು ಮಳಿಗೆಗಳಲ್ಲಿ ಶೇಖರಿಸಿ ಇಡಬೇಕು. ಇತ್ತೀಚೆಗೆ ಸ್ಟೇಟ್ ವೇರ್ ಹೌಸಿಂಗ್ ಕಾರ್ಪೊರೇಷನ್, ಸೆಂಟ್ರಲ್ ವೇರ್ ಹೌಸಿಂಗ್ ಕಾರ್ಪೊರೇಷನ್ ದೊಡ್ಡ ಪ್ರಮಾಣದ ಎಫ್ಸಿಐ ಎನ್ನುವಂಥದ್ದು 1965ರಲ್ಲಿ ಭಾರತದಲ್ಲಿ
ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅನ್ನುವಂಥದ್ದು ದೊಡ್ಡ ಪ್ರಮಾಣದಲ್ಲಿ ಸ್ಥಾಪನೆಯಾದ ನಂತರ ದೊಡ್ಡ ಪ್ರಮಾಣದಲ್ಲಿ ದವಸ ಧಾನ್ಯಗಳನ್ನು ಸಂಗ್ರಹಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಬಟ್ ಕ್ರಿಸ್ತ ಪೂರ್ವದಲ್ಲೇ ದಾಸ್ತಾನು ಮಳಿಗೆಗಳು ಬೇಕು, ವಿಶ್ರಾಂತಿ ಕೊಠಡಿಗಳು ಬೇಕು, ರಸ್ತೆಗಳು ಸುಕ್ಷೇಮವಾಗಿರಬೇಕು, ಜನರಿಗೆ ಅವರಿಗೆ ಎಲ್ಲಾ ರೀತಿಯ ಅನುಕೂಲತೆಗಳನ್ನು ಮಾಡಿಕೊಡ್ಬೇಕು ಅನ್ನುವಂತಹ ಆವತ್ತಿನ ಆಲೋಚನೆ ಇದೆಯಲ್ಲ, ಇವರೊಬ್ಬ ಶ್ರೇಷ್ಠ ಅರ್ಥಶಾಸ್ತ್ರಜ್ಞ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಕೂಡ ತಪ್ಪಿಲ್ಲ ಅನ್ನುವಂಥದ್ದನ್ನು ನಾವಿಲ್ಲಿ ಹೇಳಬಹುದು. ಮತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ವಸ್ತುಗಳಲ್ಲಿ ಏಕಸ್ವಾಮ್ಯದ ಅವಶ್ಯಕತೆ ಇದೆಯೋ ಆ ವಸ್ತುಗಳನ್ನು ಸರ್ಕಾರವೇ ಉತ್ಪಾದಿಸಬೇಕು ಅಂತ ಸಲಹೆಯನ್ನು ಕೊಟ್ಟಿದ್ದಾರೆ. ಯಾವುದೋ ಕೆಲವು ವಸ್ತುಗಳು ಯಾರೋ ಕೆಲವು ಶ್ರೀಮಂತರಿಗಳು ಉಳ್ಳವರು ಅವರು ಬಂದು ನಾವು ಉತ್ಪಾದನೆ ಮಾಡ್ತೀವಿ, ನಮ್ಗೆ ಇಷ್ಟ ಬಂದಂತಹ ಬೆಲೆಯನ್ನು ನಿರ್ಧಾರ ಮಾಡ್ತೀವಿ, ನಮಗೆ ಇದ್ರ ಅವಕಾಶವನ್ನ ಕೊಡಿ ಅಂತಂದ್ರೆ ಕೊಡಬಾರದು ಅನ್ನುವಂಥ ಮಾತುಗಳನ್ನ ಅವತ್ತಿನ ಕಾಲಕ್ಕೆ ಕೌಟಿಲ್ಯ ಅವರು ಹೇಳ್ತಾರೆ. ಸೊ ಆ ತರದ ವಸ್ತುಗಳನ್ನ ಸರ್ಕಾರವೇ ಉತ್ಪಾದನೆ ಮಾಡಲಿ, ಯಾಕಂದ್ರೆ ಸರ್ಕಾರ ಉತ್ಪಾದನೆ ಮಾಡಿದ್ರೆ ಜನರಿಗೆ ಅತ್ಯಂತ ಕಡಿಮೆ ಬೆಲೆಗೆ ಅವಶ್ಯಕ ಇರತಕ್ಕಂಥ ವಸ್ತುಗಳನ್ನು ಒದಗಿಸ್ಕೊಡಬಹುದು ಅನ್ನುವಂಥದ್ದು ಕೂಡ ಇದು ತುಂಬಾ ದೂರಾಲೋಚನೆ ಅನ್ನುವಂಥದ್ದು, ಕೌಟಿಲ್ಯ ಅವರ ದೂರಾಲೋಚನೆ ಅನ್ನುವಂಥದ್ದನ್ನ ಫೋರ್ ಸೈಟ್ ಅಂತ ನಾವು ಇದನ್ನ ಹೇಳಬಹುದು. ಸೊ ನಂತರ 6ನೇ ಅಂಶ ಖಾಸಗಿ ಆಸ್ತಿ. ಸೊ ಏನಿದು ಪ್ರೈವೇಟ್ ಪ್ರಾಪರ್ಟಿ ಅಂತಂದ್ರೆ ಸ್ಥಿರ ಮತ್ತು ಚರ ಆಸ್ತಿಗಳೆರಡನ್ನೂ ಕೂಡ ಹೊಂದಲು ಕೌಟಿಲ್ಯ ಬೆಂಬಲಿಸಿದ್ದನು. ಸ್ಥಿರ ಮತ್ತು ಚರ ಆಸ್ತಿಗಳೆರಡನ್ನೂ ಕೂಡ ಜನರು ಹೊಂದಬಹುದಾಗಿತ್ತಂತೆ. ಭೂಮಿಯಲ್ಲಿ ಯಾರಿಗಾದರೂ ನಿಧಿ ಸಿಕ್ಕಿದರೆ ಅದು ಆ ಭೂಮಿಯ ಒಡೆಯನಿಗೆ ಸೇರ್ತಕ್ಕಂಥದ್ದು. ಸರ್ಕಾರದ ಆಸ್ತಿನೂ ಅಲ್ಲ, ಯಾರ್ದು ಅಲ್ಲ, ನಿಜವಾಗಿ ಯಾರ ಭೂಮಿಯಲ್ಲಿ ಯಾವ ನಿಧಿ ಸಿಕ್ಕಿದೆಯೋ ಆ ನಿಧಿ ಆ ಭೂ ಮಾಲೀಕನಿಗೆ ಸೇರ್ಬೇಕು. ಮತ್ತು ಚಿರ ಮತ್ತು ಸ್ಥಿರವಾದಂತಹ ಮತ್ತು ಚರವಾದಂತಹ ಆಸ್ತಿಗಳನ್ನ ಎಂದು ಕೂಡ ಹೊಂದಬಹುದಾಗಿತ್ತು ಅನ್ನೋದನ್ನು ಕೂಡ ಖಾಸಗಿ ಆಸ್ತಿಗೆ ಸಂಬಂಧಪಟ್ಟ ಹಾಗೆ ತನ್ನ ಅಭಿಪ್ರಾಯವನ್ನು ಈತ ವ್ಯಕ್ತಪಡಿಸ್ತಾನೆ. ಬಡ್ಡಿಯ ಸಮರ್ಥನೆ. ಸೊ ಇದನ್ನ ಜಸ್ಟಿಫಿಕೇಶನ್ಸ್ ಆಫ್ ಇಂಟರೆಸ್ಟ್ ಅಂತ ನಾವು ಇದನ್ನ ಕರಿತೇವೆ. ಬಂಡವಾಳವು ಉತ್ಪಾದಕವಾಗಿರುತ್ತದೆ ಎಂಬುದು ಕೌಟಿಲ್ಯನ ಒಂದು ಅಭಿಪ್ರಾಯ ಆಗಿತ್ತು. ಬಂಡವಾಳ ಉತ್ಪಾದಕ, ಪ್ರೊಡಕ್ಟಿವ್ ಒನ್ ಅಂತ. ಕ್ಯಾಪಿಟಲ್ ಇಸ್ ಅ ಪ್ರೊಡಕ್ಟಿವ್ ಒನ್. ವಿತೌಟ್ ಅ ಕ್ಯಾಪಿಟಲ್ ವಿ ಕೆನಾಟ್ ಟೇಕ್ ಎನಿ ಡಿಸಿಷನ್ಸ್ ಟು ಡೆವಲಪ್ ದಿ ಪ್ರೊಡಕ್ಷನ್ಸ್ ಆಕ್ಟಿವಿಟೀಸ್. ನಾವು ಉತ್ಪಾದನಾ ಚಟುವಟಿಕೆಗಳನ್ನ ಮಾಡಲಿಕ್ಕೆ ಸಾಧ್ಯನೇ ಆಗಲ್ಲ ವಿತೌಟ್ ಅ ಕ್ಯಾಪಿಟಲ್. ಸೊ ಕ್ಯಾಪಿಟಲ್ ಅನ್ನೋದು ಬೇಕೇ ಬೇಕು. ಕ್ಯಾಪಿಟಲ್ ರಿಫಾರ್ಮೇಶನ್ ಅನ್ನೋದು ಆರ್ ಕ್ಯಾಪಿಟಲ್ ಅಕ್ಯುಮಿಲೇಷನ್ ಅನ್ನೋದು ಇಟ್ ಈಸ್ ವೆರಿ ಎಸೆನ್ಷಿಯಲ್ ಫ್ಯಾಕ್ಟರ್ಸ್ ಟು ಡೆವಲಪ್ ದಿ ಪ್ರೊಡಕ್ಷನ್ ಆಕ್ಟಿವಿಟಿ. ಹಾಗಾಗಿ ನಮಗೆ ಕೌಟಿಲ್ಯನ ಕಾಲದಲ್ಲೂ ಕೂಡ ಇದು ವೇದ್ಯವಾಗುತ್ತೆ, ಮನವರಿಕೆ ಆಗುತ್ತೆ. ಆದ್ರಿಂದ ಸಾಲವಾಗಿ ಪಡೆದ ಹಣಕ್ಕೆ ಬಡ್ಡಿಯನ್ನ ನೀಡಲೇಬೇಕು ಅಂತ ಹೇಳ್ತೇನೆ. ನಾವು ಉತ್ಪಾದನಾ ಚಟುವಟಿಕೆಗಳಲ್ಲಿ ಬಂಡವಾಳ ಹೂಡಬೇಕು, ಹಣ ಇಲ್ಲ, ಸಾಲ ತರ್ತೀವಿ. ಸೊ ಸಾಲ ತಂದಾಗ ಆ ಸಾಲಕ್ಕೆ ನಾವೇನ್ ಕೊಡಬೇಕು ಅಂತಂದ್ರೆ ಬಡ್ಡಿಯನ್ನು ನೀಡಬೇಕು. ಮತ್ತು ಅದು ಅತ್ಯವಶ್ಯಕ ಕೂಡ ಆಗಿದೆ. ಬಡ್ಡಿಯನ್ನು ನೀಡತಕ್ಕಂಥದ್ದು ಅತ್ಯಂತ ಅವಶ್ಯಕವಾದ. ಚಕ್ರ ಬಡ್ಡಿಯನ್ನು ಕೂಡ ವಿಧಿಸುವ ಪದ್ಧತಿ ಅವತ್ತಿನ ಕಾಲಕ್ಕೆ ಜಾರಿಯಲ್ಲಿತ್ತು. ಇದನ್ನ ಕಾಂಪೌಂಡ್ ಇಂಟರೆಸ್ಟ್ ಅಂತ ಕರಿತೀವಿ. ಒಂದ್ ವೇಳೆ ಬಡ್ಡಿ ಕಟ್ಲಿಕ್ಕೆ ಆಗ್ಲಿಲ್ಲ, ಹೋದ ತಿಂಗಳ ಅಸಲು ಮತ್ತು ಬಡ್ಡಿ ಅವೆರಡಕ್ಕೂ ಸೇರಿ ಮತ್ತೇನೆ ಬಡ್ಡಿಯನ್ನು ವಿಧಿಸ್ತಕ್ಕಂಥದ್ದನ್ನ ಕಾಂಪೌಂಡ್ ಇಂಟ್ರೆಸ್ಟ್ ಅಥವಾ ಚಕ್ರ ಬಡ್ಡಿ ಅಂತ ನಾವು ಕರಿತೇವೆ. ಅದನ್ನ ವಿಧಿಸೋದಕ್ಕೂ ಕೂಡ ಅವತ್ತಿನ ಕಾಲದಲ್ಲಿ ಅವಕಾಶ ಇತ್ತು ಅನ್ನುವಂಥದ್ದನ್ನ ನಾವು ಹೇಳ್ಬಹುದು. ಸೊ 8ನೇ ಅಂಶ ಈತನ ಪ್ರಮುಖ ಭಾವನೆಗಳಲ್ಲಿ ನಾವು ಹೇಳೋದಾದ್ರೆ ಸಾರ್ವಜನಿಕ ಹಣಕಾಸು, ಪಬ್ಲಿಕ್ ಫಿನಾನ್ಸ್. ನಮಗೆಲ್ಲ ಗೊತ್ತಿರುವ ಹಾಗೆ ಸರ್ಕಾರದ ಸಾರ್ವಜನಿಕ ಆದಾಯ, ಸಾರ್ವಜನಿಕ ವೆಚ್ಚ, ಸಾರ್ವಜನಿಕ ಸಾಲ ಮತ್ತು ಬಜೆಟ್ ಇವುಗಳನ್ನ ಕುರಿತಾದಂತಹ ಅಧ್ಯಯನವನ್ನ ನಾವೇನಾದ್ರು ಕರಿತೀವಿ ಅಂದ್ರೆ ಸಾರ್ವಜನಿಕ ಹಣಕಾಸು ಅಂತ ಕರಿತೇವೆ. ಸರ್ಕಾರದ ಆದಾಯ, ಸರ್ಕಾರದ ವೆಚ್ಚ, ಸರ್ಕಾರದ ಸಾಲ ಮತ್ತು ಬಜೆಟ್ಗಳಿಗೆ ಸಂಬಂಧಪಟ್ಟಂತಹ ವಿಷಯಗಳ ಅಧ್ಯಯನ. ಸೊ ಈ ಭಾವನೆ ಅವತ್ತಿನ ಕಾಲದಲ್ಲೂ ಕೂಡ ಇತ್ತು. ಸೊ ತೆರಿಗೆ ಅಥವಾ ರಾಜಕರವು, ಸರ್ಕಾರದ ಸಾರ್ವಜನಿಕ ಆದಾಯ ಅಂತ ನಾವು ಏನ್ ಹೇಳಿದ್ವಿ, ಆದಾಯದ ಮುಖ್ಯ ಮೂಲ ಯಾವ್ದಪ್ಪ ಅಂತಂದ್ರೆ ತೆರಿಗೆ ಅಥವಾ ರಾಜಕರ. ಕರ ಅಂತ ಹೇಳಿ ತೆರಿಗೆ. ಈ ರಾಜಕರವು ಸರ್ಕಾರದ ಬಹುಮುಖ್ಯವಾಗಿರ್ತಕ್ಕಂತಹ ಒಂದು ವರಮಾನ ಆಗಿತ್ತು. ತೆರಿಗೆಯ ದರ ಹಿಂದೂ ಧರ್ಮದ ನಿರ್ದೇಶನದಂತೆ ನಿರ್ಧಾರಿತವಾಗಿತ್ತಂತೆ. ಹಿಂದೂ ಧರ್ಮ ಯಾವ ರೀತಿಯಲ್ಲಿ ತೆರಿಗೆಯನ್ನು ಹಾಕಬೇಕು ಅಂತ ಹೇಳ್ಕೊಂಡಿತ್ತೋ ಆ ರೀತಿಯಲ್ಲೇ ತೆರಿಗೆಗಳನ್ನು ವಿಧಿಸಲಾಗ್ತಾ ಇತ್ತು. ತೆರಿಗೆಗಳು ಜನರಿಗೆ ಭಾರವಾಗಬಾರದು ಅಂತ ಹೇಳ್ತಾ ಇದ್ರು. ನೋಡಿ, ಅವತ್ತಿಗೂ ಕೂಡ ಕೆನಾನ್ ಆಫ್ ಟ್ಯಾಕ್ಸೇಷನ್, ತೆರಿಗೆಯ ನಿಯಮಗಳು, ತೆರಿಗೆಯ ತತ್ವಗಳು ಅವತ್ತು ಕೂಡ ರೂಢಿಯಲ್ಲಿದ್ವು. ನಾವೇನು ಟ್ಯಾಕ್ಸಬಲ್ ಕೆಪಾಸಿಟಿ ಅಂತ ಕರಿತೀವಿ, ತೆರಿಗೆಯ ಸಾಮರ್ಥ್ಯ ಅಂತ ಹೇಳ್ತೀವಿ. ಈ ತೆರಿಗೆಯ ಸಾಮರ್ಥ್ಯ ಅಂದ್ರೆ ಏನಪ್ಪಾ ಅಂತಂದ್ರೆ
ತೆರಿಗೆ ಸಲ್ಲಿಸುವ ಸಾಮರ್ಥ್ಯ ಅಂದ್ರೆ ಅಬಿಲಿಟಿ ಟು ಪೇ ಅಂತ ಕರಿತೀವಿ. ಅಬಿಲಿಟಿ ಟು ಪೇ. ಬಡವರಿಗೆ ತೆರಿಗೆಯನ್ನು ಕೊಡ್ತಕ್ಕಂಥ ಸಾಮರ್ಥ್ಯ ಇಲ್ಲ. ಅಬಿಲಿಟಿ ಟು ಪೇ ಇಸ್ ವೆರಿ ಲೆಸ್, ಸಮಟೈಮ್ಸ್ ಇಟ್ ಇಸ್ ನಿಲ್. ಬಟ್ ಶ್ರೀಮಂತರಿಗೆ ಆದಾಯ ಹೆಚ್ಚು ಬರ್ತಾ ಇರೋದ್ರಿಂದ ಅವರಿಗೆ ತೆರಿಗೆಯ ಸಲ್ಲಿಕೆಯ ಸಾಮರ್ಥ್ಯ ಜಾಸ್ತಿ ಇರುತ್ತೆ, ಅವರಿಗೆ ನಾವು ಹೆಚ್ಚು ತೆರಿಗೆಯನ್ನ ವಿಧಿಸಬಹುದು. ಹಾಗಾಗಿ ತೆರಿಗೆಯ ಸಾಮರ್ಥ್ಯದ ಆಧಾರದ ಮೇಲೆ ತೆರಿಗೆಯನ್ನು ವಿಧಿಸಬೇಕು ಅನ್ನುವಂಥದ್ದು ಕೌಟಿಲ್ಯನ ಅವತ್ತಿನ ಅಭಿಪ್ರಾಯ ಆಗಿತ್ತು ಅನ್ನುವಂಥದ್ದನ್ನ ಹೇಳ್ತೇವೆ. ಮತ್ತು ಈ ತೆರಿಗೆಯನ್ನು ಯಾವ ರೀತಿಯಲ್ಲಿ ನಾವು ಸಂಗ್ರಹಣೆ ಮಾಡಬೇಕಪ್ಪ ಅಂತಂದ್ರೆ, ಡಿಯರ್ ಸ್ಟೂಡೆಂಟ್ಸ್, ಜೇನುನೊಣವು ಸಸ್ಯಕ್ಕೆ ತೊಂದರೆ ಮಾಡದ ಹಾಗೆ ಜೇನನ್ನ ಸಂಗ್ರಹಿಸುವ ರೀತಿಯಲ್ಲಿ ಸಾರ್ವಜನಿಕರ ಮೇಲೆ ತೆರಿಗೆಯನ್ನು ವಿಧಿಸಿ ಆ ತೆರಿಗೆಯನ್ನು ಸಂಗ್ರಹಣೆ ಮಾಡಬೇಕು. ಎಷ್ಟು ಚೆನ್ನಾಗಿದೆ. ಆ ಜೇನುನೊಣ ಹೂದೋಟಕ್ಕೆ ಹೋಗಿ ಹೂವಿನ ಮೇಲೆ ಕೂತ್ಕೊಳ್ಳಲ್ಲ, ಗಿಡದ ಮೇಲೆ ಕೂತ್ಕೊಳ್ಳಲ್ಲ, ಆ ಹೂವಿಂದ ಮಕರಂದವನ್ನ ಯಾವ ರೀತಿಯಾಗಿ ಅದು ಎಕ್ಸ್ಟ್ರಾಕ್ಟ್ ಮಾಡುತ್ತೆ, ಸೊ ಆ ರೀತಿಯಲ್ಲಿ ಸಾರ್ವಜನಿಕರಿಂದ ತೆರಿಗೆಯ ಹಣವನ್ನು ವಸೂಲಿ ಮಾಡಿ ರಾಜ್ಯದ ಬೊಕ್ಕಸವನ್ನು ತುಂಬಿಸ್ಕೊಳ್ಬೇಕು. ಜನರಿಗೆ ತೊಂದರೆ ಆಗಬಾರ್ದು, ಅನುಕೂಲತೆಯ ಒಂದು ನಿಯಮವನ್ನ ಇವರು ಹೇಳ್ತಾ ಇದ್ದಾರೆ. ಈಗ ಸುಗ್ಗಿಯ ಸಂದರ್ಭದಲ್ಲಿ ರೈತಾಪಿ ವರ್ಗದವರು ಹೆಚ್ಚಾಗಿ ಬೆಳೆಯನ್ನು ಬೆಳೆದಿರ್ತಾರೆ. ಆ ಸಂದರ್ಭದಲ್ಲಿ ತೆರಿಗೆಯನ್ನು ಹಾಕಿ ನಾವು ಆದಾಯವನ್ನು ಸರ್ಕಾರಕ್ಕೆ ತುಂಬಿಕೊಳ್ಬಹುದು. ಸೊ ಆ ರೀತಿಯಲ್ಲಿ ಮತ್ತೊಮ್ಮೆ ಇದನ್ನ ಓದಲಿಕ್ಕೆ ನಾನು ಇಷ್ಟಪಡ್ತೇನೆ. ಜೇನುನೊಣವು ಸಸ್ಯಕ್ಕೆ ತೊಂದರೆ ಮಾಡದ ರೀತಿಯಲ್ಲಿ ಜೇನುತುಪ್ಪವನ್ನು ಸಂಗ್ರಹಿಸುವಂತೆ ರಾಜನು ಪ್ರಜೆಗಳಿಗೆ ಅನುಕೂಲತೆ ಉಂಟು ಮಾಡುವ ಅಥವಾ ಅನಾನುಕೂಲತೆಗಳನ್ನು ಉಂಟು ಮಾಡದ ಹಾಗೆ ತೆರಿಗೆಯನ್ನು ಸಂಗ್ರಹಿಸಬೇಕು ಎಂದು ಕೌಟಿಲ್ಯ ಹೇಳಿದ್ದಾನೆ ಅನ್ನುವಂಥದ್ದನ್ನ ಈ ನಿಟ್ಟಿನಲ್ಲಿ ನಿಮಗೆ ತಿಳಿಸಿಕೊಡ್ತಾ ಇದ್ದೇನೆ. ಸರ್ಕಾರದ ಸಹಭಾಗಿತ್ವಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿ ವ್ಯಾಪಾರ, ವಾಣಿಜ್ಯ, ಕೈಗಾರಿಕೆ, ಮೀನುಗಾರಿಕೆ, ಗಣಿಗಾರಿಕೆ, ಕೃಷಿ, ಅರಣ್ಯಗಾರಿಕೆ ಮತ್ತು ಈ ಎಲ್ಲ ಕ್ಷೇತ್ರಗಳಲ್ಲಿ ಸರ್ಕಾರ ಬಂಡವಾಳವನ್ನು ಹೂಡಬೇಕು, ತನ್ನ ಪಾಲುದಾರಿಕೆಯನ್ನು ತೋರಿಸ್ಕೊಳ್ಬೇಕು ಮತ್ತು ಆಯವ್ಯಯದ ಕೊರತೆಯನ್ನು ತುಂಬಲು ಕಡ್ಡಾಯವಾದಂತಹ ಸಾಲಗಳನ್ನ ಸರ್ಕಾರ ಪಡ್ಕೊಳ್ಬೇಕು ಅನ್ನುವಂತಹ ಹಲವಾರು ಮಾಹಿತಿಗಳನ್ನ ಇಲ್ಲಿ ಕೌಟಿಲ್ಯ ತನ್ನ ಗ್ರಂಥದಲ್ಲಿ ಹೇಳುವಂತಹ ಒಂದು ಕೆಲಸವನ್ನ ಮಾಡಿದ್ದಾನೆ. ಪ್ರೀತಿಯ ವಿದ್ಯಾರ್ಥಿಗಳೇ, ತೆರಿಗೆಯಿಂದ ದೊರೆಯುವ ಆದಾಯವನ್ನ 3 ಭಾಗಗಳಾಗಿ ಈತ ವಿಂಗಡಿಸಿದ್ದಾನೆ. ಸೊ ಅದ್ಯಾವುದು ಅಂತಂದ್ರೆ, ಮೊದಲನೇದು ದೇಶದಲ್ಲಿ ಉತ್ಪಾದಿಸುವ ಸರಕು ಮತ್ತು ಸೇವಾ ತೆರಿಗೆಯ ಆದಾಯ, ಎರಡನೇದು ರಾಜಧಾನಿಯಲ್ಲಿ ಉತ್ಪಾದಿಸುವ ಸರಕುಗಳ ಮೇಲಿನ ಆದಾಯ, ಮೂರನೇದು ಆಮದು ಮತ್ತು ರಫ್ತು ಸರಕುಗಳ ಮೇಲೆ ವಿಧಿಸುವ ತೆರಿಗೆಯ ಆದಾಯ. ಈ ರೀತಿಯಾಗಿ 3 ಭಾಗಗಳಾಗಿ ತೆರಿಗೆಯಿಂದ ಬರ್ತಕ್ಕಂಥ ಆದಾಯವನ್ನ ಈತ ವರ್ಗೀಕರಿಸಿದ್ದಾನೆ. ಮತ್ತೆ ತೆರಿಗೆಯ ಸಂಗ್ರಹಣೆಯಲ್ಲಿ 2 ನಿಯಮಗಳನ್ನ ಅನುಸರಿಸಲಾಗ್ತಾ ಇತ್ತು. ತೆರಿಗೆಗಳನ್ನ ವಸೂಲಿ ಮಾಡುವಾಗ 2 ನಿಯಮಗಳನ್ನು ಅನುಸರಿಸಲಾಗ್ತಾ ಇತ್ತು. ಅದ್ಯಾವುದು ಅಂತಂದ್ರೆ, ಯಾವುದೇ ತೆರಿಗೆ ವರ್ಷದಲ್ಲಿ ಒಮ್ಮೆ ಮಾತ್ರ ವಿಧಿಸಬೇಕು ಮತ್ತು ಅದರ ಹೊರೆ ಬಹಳ ಕಡಿಮೆ ಇರಬೇಕು ಅನ್ನುವಂಥದ್ದು. ಸೊ ಎರಡನೇದಾಗಿ, ತೆರಿಗೆ ಸಲ್ಲಿಕೆಯ ಸಾಮರ್ಥ್ಯ ತತ್ವದಂತೆ ತೆರಿಗೆಯನ್ನ ವಿಧಿಸಬೇಕು. ಸಲ್ಲಿಕೆಯ ಸಾಮರ್ಥ್ಯ ಅಂತ ಈ ನನ್ನ ಜೊತೆಯಲ್ಲಿ ಸಾಕಷ್ಟು ಡಿಸ್ಕಷನ್ಸ್ ಅನ್ನ ಮಾಡಿದೆ. ಹೆಚ್ಚು ತೆರಿಗೆ ಕಟ್ಟುವವರಿಗೆ ಪುರಸ್ಕಾರ ಮತ್ತು ಗೌರವವನ್ನ ನೀಡಲಾಗುತ್ತಿತ್ತು. ಹೆಚ್ಚು ತೆರಿಗೆಗಳನ್ನು ಯಾರು ಕಟ್ಕೊಡ್ತಾರೆ ಅವ್ರಿಗೆ ಒಂದಷ್ಟು ಇನ್ಸೆಂಟಿವ್ಸ್ ಗಳನ್ನ ಕೊಡಲಾಗ್ತಾ ಇತ್ತು ಅನ್ನುವಂಥದ್ದನ್ನು ಕೂಡ ಈ ನಿಟ್ಟಲ್ಲಿ ಹೇಳ್ಕೊಳ್ಬಹುದು. ಸೊ ಮುಂದುವರೆದು 9ನೇ ಪಾಯಿಂಟ್, ಅನುಭೋಗ ಮತ್ತು ಉತ್ಪಾದನೆ, ಕನ್ಸಂಪ್ಷನ್ ಅಂಡ್ ಪ್ರೊಡಕ್ಷನ್. ಇದ್ರ ಬಗ್ಗೆ ಕೌಟಿಲ್ಯನ ಅಭಿಪ್ರಾಯ ಏನಪ್ಪಾ ಅಂತಂದ್ರೆ, ಮಾನವ ಜೀವನದ ಅಂತಿಮ ಧ್ಯೇಯಗಳಾದಂತಹ ಧರ್ಮ, ಕಾಮ, ಮೋಕ್ಷ, ಅರ್ಥ ಇವುಗಳನ್ನ ಅಂಗೀಕಾರವಾಗಿ ಅನುಭೋಗದ ಸಿದ್ಧಾಂತಗಳಲ್ಲಿ ಪ್ರಾರಂಭದ ಬಿಂದು ಎಂಬುದು. ಪ್ರೀತಿಯ ವಿದ್ಯಾರ್ಥಿಗಳೇ, 9ನೇ ಅಂಶದ ಕಡೆಗೆ ನಾವೀಗ ಗಮನಿಸೋಣ. ಅನುಭೋಗ ಮತ್ತು ಉತ್ಪಾದನೆ. ಕೌಟಿಲ್ಯ ಅನುಭೋಗ ಮತ್ತು ಉತ್ಪಾದನೆಯ ಬಗ್ಗೆ ಯಾವ ರೀತಿಯ ಒಂದು ನಿಲುವನ್ನು ತಾಳಿದ್ದಾನೆ ಅನ್ನುವಂಥದ್ದನ್ನ ಇದು ತಿಳಿಸ್ಕೊಡುತ್ತೆ. ಕನ್ಸಂಪ್ಷನ್ ಅಂಡ್ ಪ್ರೊಡಕ್ಷನ್, ಮಾನವ ಜೀವನದ ಅಂತಿಮ ಧ್ಯೇಯಗಳಾದಂತಹ ಧರ್ಮ, ಅರ್ಥ, ಕಾಮ, ಮೋಕ್ಷದ ಅಂಗೀಕಾರವನ್ನ ಅನುಭೋಗದ ಸಿದ್ಧಾಂತದ ಪ್ರಾರಂಭದ ಬಿಂದು ಎಂದು ಪರಿಗಣಿಸಲಾಗಿತ್ತು. ಉತ್ಪಾದನಾಂಗಗಳಲ್ಲಿ ಭೂಮಿಯನ್ನ ಎಲ್ಲಾ ಸಂಪನ್ಮೂಲಗಳ ಪ್ರಮುಖವಾದಂತಹ ಒಂದು ಮೂಲ ಎಂಬುದಾಗಿ
ಪರಿಗಣಿಸಲಾಗಿತ್ತು. ಹಾಗಾಗಿ ಅನುಭೋಗ ಮತ್ತು ಉತ್ಪಾದನೆ ಅನ್ನುವಂಥದ್ದು ಬಹಳ ಪವಿತ್ರವಾದಂತಹ ಒಂದು ಕೆಲಸ ಅನ್ನುವಂತಹ ಒಂದು ಭಾವನೆಯನ್ನ ಇಲ್ಲಿ ಕೌಟಿಲ್ಯ ಅವರು ವ್ಯಕ್ತಪಡಿಸಿದ್ದಾರೆ. 10ನೇ ಅಂಶ ಸಮಾನ ವಿತರಣೆ, ಈಕ್ವಲ್ ಡಿಸ್ಟ್ರಿಬ್ಯೂಷನ್. ಆದಾಯ ಸಮಾನವಾಗಿ ವಿತರಣೆ ಆಗಬೇಕು. ಒಂದು ವರ್ಗದಿಂದ ಇನ್ನೊಂದು ವರ್ಗಕ್ಕೆ ಯಾವುದೇ ರೀತಿಯ ಶೋಷಣೆ ಆಗದ ಹಾಗೆ ಮತ್ತು ಯಾವುದೇ ಸಂಘರ್ಷವೂ ಆಗದ ಹಾಗೆ ಅದು ಎಲ್ಲರಿಗೂ ಕೂಡ ತಲುಪಬೇಕು ಅನ್ನುವಂಥದ್ದು ಈ ಕೌಟಿಲ್ಯನ ಮತ್ತೊಂದು ಪ್ರಮುಖ ಭಾವನೆಯಾಗಿತ್ತು. 100 ಕೈಗಳಲ್ಲಿ ನಾವು ಉತ್ಪಾದಿಸುತ್ತೇವೆ ಮತ್ತು 1000 ಕೈಗಳಲ್ಲಿ ಹಂಚುತ್ತೇವೆ ಅನ್ನುವಂತಹ ಒಂದು ವಿಷಯದ ಧ್ಯೇಯ ಇವನ ಒಂದು ವಿಚಾರಗಳಲ್ಲಿ ಅಡಗಿದೆ ಅನ್ನುವಂಥದ್ದನ್ನ ಹೇಳ್ಕೊಳ್ಬಹುದು. 11ನೇ ಅಂಶದಲ್ಲಿ ಸರ್ಕಾರದ ಆರ್ಥಿಕ ಕಾರ್ಯಗಳು, ಅಂದ್ರೆ ಸರ್ಕಾರ ಮುಂಚೂಣಿಯಲ್ಲಿದ್ದುಕೊಂಡು ಎಲ್ಲ ಆರ್ಥಿಕ ಕಾರ್ಯಗಳನ್ನ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಇಲ್ಲಿ ಹೇಳಲಾಗಿತ್ತು. ಯಾಕೆಂದ್ರೆ ಸರ್ಕಾರವಷ್ಟೇ ಜನಸಾಮಾನ್ಯರಿಗೆ ಎಲ್ಲರಿಗೂ ಕೂಡ ಸರಿಸಮಾನವಾದಂತಹ ಒಂದು ನ್ಯಾಯವನ್ನು ಒದಗಿಸಿಕೊಡ್ಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಕೌಟಿಲ್ಯನ ವಾದವಾಗಿತ್ತು. ನಂತರ 12ನೇ ಅಂಶ ಯಾವುದು ಅಂತಂದ್ರೆ ಸುಖಿ ರಾಜ್ಯ, ವೆಲ್ಫೇರ್ ಸ್ಟೇಟ್. ಜನರ ಆರ್ಥಿಕ ಜೀವನವನ್ನ ಯಾವುದೇ ನಿಬಂಧನೆಗಳಿಗೆ ಒಳಪಡಿಸದೆ ಅವರ ಆರ್ಥಿಕ ಯೋಗಕ್ಷೇಮವನ್ನ ಹೆಚ್ಚಿಸಬೇಕು ಅನ್ನುವಂಥದ್ದು ಕೌಟಿಲ್ಯನ ವಾದವಾಗಿತ್ತು. ಎಲ್ಲ ಆರ್ಥಿಕ ಚಟುವಟಿಕೆಗಳಿಗೆ ಸಹಾಯಧನವನ್ನು ನೀಡಬೇಕು. ಪಂಚಾಯಿತಿ ಮತ್ತು ನ್ಯಾಯಾಲಯಗಳು ಜವಾಬ್ದಾರಿಯುತವಾದಂತಹ ಕಾರ್ಯವನ್ನ ನಿರ್ವಹಿಸಬೇಕು ಅನ್ನುವಂಥದ್ದು. ಪೌರಾಡಳಿತವು ಜನರ ಆರ್ಥಿಕ ಸ್ಥಿತಿಗತಿಗಳನ್ನ ಸುಧಾರಿಸಬೇಕು. ತೂಕ ಮತ್ತು ಅಳತೆ, ಅತ್ಯವಶ್ಯಕವಾದಂತಹ ಕೈಗಾರಿಕೆಗಳ ನಿರ್ಮಾಣ, ನಾಣ್ಯ ಮತ್ತು ವಿನಿಮಯ, ಸಾರ್ವಜನಿಕ ಕಾಮಗಾರಿಗಳು, ಕಲಬೆರಕೆಯನ್ನು ತಡೆಗಟ್ಟುವುದು, ಅಧಿಕ ಬಡ್ಡಿ ದರವನ್ನ ನಿಯಂತ್ರಿಸುವುದು, ಇವೆಲ್ಲವೂ ಕೂಡ ಈ ಸುಖಿ ರಾಜ್ಯದ ಸ್ಥಾಪನೆಗೆ ಬಹುಮುಖ್ಯ ಅನ್ನುವಂಥದ್ದು ಕೌಟಿಲ್ಯನ ವಾದವಾಗಿತ್ತು. 13ನೇ ಅಂಶದಲ್ಲಿ ಪಟ್ಟಣ ಯೋಜನೆಗಳ ಬಗ್ಗೆನೂ ಕೂಡ ಈತ ತಿಳಿಸಿದ್ದಾನೆ. ರಸ್ತೆಗಳು, ಬೀದಿಗಳ ನವೀಕರಣ, ನಗರ ಪ್ರದೇಶಗಳ ಉಪ ವಿಭಜನೆಗಳಿಗೆ ಆದ್ಯತೆಯನ್ನು ಕೊಡುವಂಥದ್ದು, ನಗರ ನೈರ್ಮಲ್ಯವನ್ನ ಕಾಪಾಡುವಂಥದ್ದು ಮತ್ತು ಬೆಂಕಿಯ ಅನಾಹುತಗಳಿಂದ ಜನಸಾಮಾನ್ಯರನ್ನ, ಕಾಡನ್ನ ಮತ್ತು ನಾಡನ್ನ ಉಳಿಸುವಂತಹ ಕೆಲಸ ಕಾರ್ಯಗಳನ್ನ ಸರ್ಕಾರ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಕೌಟಿಲ್ಯ ತನ್ನ ಪಟ್ಟಣ ಯೋಜನೆಯಲ್ಲಿ ತಿಳಿಸಿಕೊಟ್ಟಿದ್ದಾನೆ. ಸೊ ಅಂತಿಮವಾಗಿ 14ನೇ ಅಂಶ ಸಾಮಾಜಿಕ ಭದ್ರತೆ, ಸೋಷಿಯಲ್ ಸೆಕ್ಯೂರಿಟಿ. ಸೊ ದುರ್ಬಲರಿಗೆ, ವೃದ್ಧರಿಗೆ ರಕ್ಷಣೆಯನ್ನು ಒದಗಿಸುವುದು, ನಿರುದ್ಯೋಗಿಗಳಿಗೆ ಉದ್ಯೋಗವನ್ನು ಒದಗಿಸಿಕೊಡೋದು ಮತ್ತು ಬಡ ಜನರಿಗೆ ಮನೆ ಮತ್ತು ಧರ್ಮಾರ್ಥ ಸಂಸ್ಥೆಗಳನ್ನು ನಿರ್ಮಿಸಿ ಅವರಿಗೆ ಎಲ್ಲಾ ರೀತಿಯ ಅನುಕೂಲತೆಗಳನ್ನು ಮಾಡಿಕೊಡ್ಬೇಕು ಅನ್ನುವಂಥದ್ದು ಕೌಟಿಲ್ಯನ ಪ್ರಮುಖ ಆರ್ಥಿಕ ವಿಚಾರಗಳಲ್ಲಿ ನಾವು ಕಂಡುಕೊಳ್ತಕ್ಕಂತಹ ವಿಷಯವಾಗಿದೆ. ಹಾಗಾಗಿ ಕೌಟಿಲ್ಯ ಒಂದು ಕಾಲಕ್ಕೆ ಅರ್ಥಶಾಸ್ತ್ರ ಅನ್ನುವಂಥದ್ದನ್ನು ಬರೆಯೋದ್ರ ಮುಖಾಂತರ ತನ್ನದೇ ಆದಂತಹ ಒಂದು ಆರ್ಥಿಕ ವಿಚಾರಗಳನ್ನ ಈ ಜಗತ್ತಿಗೆ ಪರಿಚಯಿಸಿಕೊಟ್ಟ ಅನ್ನುವಂಥದ್ದು ಇವತ್ತಿನ ಈ ಒಂದು 7ನೇ ಸೆಷನ್ ನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಅವಕಾಶಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.